Hello dear students, so we have proved laws of reflection, that is angle of incidence is equal to angle of reflection. So angle I is equal to angle R anta prove madidvi, and we have proved Snell's law, that is sin I by sin R, that is equal to constant v2 by v1 ಅಂತ ಏನು ಪ್ರೂವ್ ಮಾಡಿದ್ವಿ ಹೌದಾನೆ. ಸೊ v1 by v2 v1 by v2 ಅಂತ ಪ್ರೂವ್ ಮಾಡಿದ್ವಿ ಬೈ ಯೂಸಿಂಗ್ ಐಗನ್ಸ್ ವೇವ್ ಥಿಯರಿ ಹೌದಾ. ಸೊ ವಿ ನೋ ವಾಟ್ ಈಸ್ ಎ ವೇವ್ ಫ್ರಂಟ್. ಏನು ವೇವ್ ಫ್ರಂಟ್ ಅಂದರೆ, ಸೊ ವಾಟ್ ಈಸ್ ವೇವ್ ಫ್ರಂಟ್ ಹೌದಾ. ಸೊ ವೇವ್ ಫ್ರಂಟ್ ಕೇಳ್ತಾನೆ, ಡಿಫೈನ್ ವೇವ್ ಫ್ರಂಟ್ ಅಂತ. ಸೊ ವಾಟ್ ಈಸ್ ವೇವ್ ಫ್ರಂಟ್? ವೇವ್ ಫ್ರಂಟ್ ಈಸ್ ಎ ಕಂಟಿನ್ಯೂಯಸ್ locus of particles in a medium, continuous locus of particles in a medium ಹೌದಾ. ಸೊ ವಿಚ್ ಆರ್ ವೈಬ್ರೇಟಿಂಗ್ ಇನ್ ದ ಸೇಮ್ ಫೇಸ್ ಹೌದಾನೆ. ಸೊ ಈ ಥರ ಒಂದೇ ಫೇಸಲ್ಲಿ ವೈಬ್ರೇಟ್ ಆಗ್ತಿರೋ ಪಾರ್ಟಿಕಲ್ಸ್ದ ಒಂದು ಲೋಕಸ್ ಅಥವಾ ಒಂದು ಗುಂಪನ್ನು ಸೊ ಈ ಕಾಲ್ ಇಟ್ ಆಸ್ ಎ ವೇವ್ ಫ್ರಂಟ್ ಅಂತ ಕರಿತೀವಿ, ಅದಕ್ಕೆ ವೇವ್ ಫ್ರಂಟ್ ಅಂತ ಕರಿತೀವಿ ಹೌದಾನೆ. ಸೊ ಡಿಪೆಂಡಿಂಗ್ ಅಪಾನ್ ದ ಸೋರ್ಸ್ ಹೌದಾ. ಸೊ ವಿ ಹ್ಯಾವ್ 3 types of wave front. One is called as spherical wave front ಹೌದಾ. ಸೊ another one is cylindrical wave front, another one is plane wave front ಹೌದಾನೆ. ಸೊ we have 3 types of wave fronts ಹೌದಾ. ಸೊ very important topic. So let us see what happens when a plane wave front passes through a prism. So ಯಾವುದೊಂದು plane wave front ಇದೆಯಪ್ಪ. So if that plane wave front passes through a prism, so it is a plane wave front. So you know plane wave front, it is moving in this direction ಹೌದಾ. ಸೊ ವೆನ್ ಇಟ್ ಪಾಸಸ್ ಥ್ರೂ ಎ ಪ್ರಿಸಮ್ ಗೊತ್ತಲ್ಲ, ಥಿನ್ ಪ್ರಿಸಮ್. ಸೊ ಪ್ರಿಸಮ್ ಫಾರ್ಮುಲಾ ಮಾಡಿ ಯಾವತ್ತಾನೆ. ಸೊ ಇಟ್ ಇಸ್ ಎ ಪ್ರಿಸಮ್ ಹೌದಾನೆ. ಸೊ ವೆನ್ ದಿಸ್ ಪ್ಲೇನ್ ವೇವ್ ಫ್ರಂಟ್ ಪಾಸಸ್ ಥ್ರೂ ಎ ಪ್ರಿಸಮ್, ವಾಟ್ ಹ್ಯಾಪನ್ಸ್, ಏನಾಗುತ್ತೆ, ವಾಟ್ ವಿಲ್ ಬಿ ದ ಚೇಂಜ್ ಇನ್ ದ ಶೇಪ್ ಏನಾದ್ರು ಚೇಂಜ್ ಆಗುತ್ತೆ ವೇವ್ ಫ್ರಂಟು. ವಾಟ್ ವಿಲ್ ಬಿ ಇಟ್ಸ್ ಪೊಸಿಷನ್ ಇನ್ ದ ನೆಕ್ಸ್ಟ್ ಟೈಮ್, ಅದು ಪೊಸಿಷನ್ ಏನಾಗುತ್ತೆ ನೋಡೋಣ. ಸೊ ಇಟ್ ಇಸ್ ಎ ಪ್ರಿಸಮ್ ಹೌದಾ. ಸೊ ಯು ಕ್ಯಾನ್ ಅಬ್ಸರ್ವ್. So when this wave front reaches this part of the prism, and you can observe this part of the prism, so you can call it as part A of the wave front, I will call it as part B of the wave front. So you can observe that part A ಅದೇನು ಮಾಡುತ್ತೆ, when it moves, ನೀವು ಬರ್ತಾ ನೋಡಿ ಪ್ರಿಸಮ್ನ ಸ್ವಲ್ಪ ಭಾಗದಲ್ಲಿ ಮಾತ್ರ ಅದು ಪಾಸ್ ಆಗುತ್ತೆ. ಇಟ್ ಪಾಸಸ್ ಓನ್ಲಿ ಥ್ರೂ ಸ್ಮಾಲ್ ಪೋರ್ಷನ್ ಆಫ್ ದ ಪ್ರಿಸಮ್. ಬಟ್ ಈ ಪಾರ್ಟ್ ಬಿ ಇದೆ ವೇವ್ ಫ್ರಂಟ್, ಅದೇನು ಮಾಡುತ್ತೆ, ಭಾಳ ದೂರ ಯಾಕಂದ್ರೆ ಬೇಸ್ ಕಡೆಯಿಂದ ಹೋಗ್ತದೆ. ಸೊ ಇಟ್ ಟ್ರಾವೆಲ್ಸ್ ಎಕ್ಸ್ಟ್ರಾ ಡಿಸ್ಟೆನ್ಸ್, ಅಂದರೆ ಲಾರ್ಜರ್ ಡಿಸ್ಟೆನ್ಸ್ ಹೌದಾನೆ. ಸೊ ಹಾಗಾದರೆ when the wave front comes out of the prism ಹೌದಾನೆ. ಸೊ ಈ ಪಾರ್ಟ್ ಎ ಇದೆಯಲ್ಲ, ದ ಪಾರ್ಟ್ ಎ ಆಫ್ ದ ವೇವ್ ಫ್ರಂಟ್ ಅದೇನು ಮಾಡಿಬಿಡುತ್ತೆ, ಬೇಗ ಹೊರ ಬಂದ್ಬಿಡುತ್ತೆ. ಇಟ್ ವಿಲ್ ಟ್ರಾವೆಲ್ ಫಾಸ್ಟರ್, ಯಾಕಂದರೆ ಇನ್ ದ ಪ್ರಿಸಮ್, ಸೈನ್ಸ್ ಯು ನೋ ಪ್ರಿಸಮ್ ಇಸ್ ಮೇಡ್ ಅಪ್ ಆಫ್ ಸಮ್ ಗ್ಲಾಸ್ ಮಟೀರಿಯಲ್. ಸೊ ವೆಲಾಸಿಟಿ ಡಿಕ್ರೀಸಸ್. ಸೊ ಅದೇನು ಮಾಡುತ್ತೆ, ಇಟ್ ವಿಲ್ ಕಮ್ ಫಾಸ್ಟರ್. ಅದು ಇಲ್ಲಿ ಹೊರ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ ಹೌದಾ. ಸೊ ಇಟ್ ವಿಲ್ ಕಮ್ ಔಟ್ ಫಾಸ್ಟರ್, ಯಾವುದು ಪಾರ್ಟ್ ಎ ಆಫ್ ದ ವೇವ್ ಫ್ರಂಟ್. ಬಟ್ ಪಾರ್ಟ್ ಬಿ ಆಫ್ ದ ವೇವ್ ಫ್ರಂಟ್ ಏನು ಮಾಡ್ತಾನೆ, ನಿಧಾನಕ್ಕೆ ಬರುತ್ತೆ, ಯಾಕಂದರೆ ಇಟ್ ಈಸ್ ಟ್ರಾವೆಲಿಂಗ್ ಇನ್ ಎಕ್ಸ್ಟ್ರಾ ಡಿಸ್ಟೆನ್ಸ್. ಇದರಲ್ಲಿ ಎಕ್ಸ್ಟ್ರಾ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ಹೌದಾನೆ. ಸೊ ಇಟ್ ವಿಲ್ ಟ್ರಾವೆಲ್ ಸಮ್ ಎಕ್ಸ್ಟ್ರಾ ಡಿಸ್ಟೆನ್ಸ್ ಇನ್ ದ ಗ್ಲಾಸ್, ದಟ್ ಈಸ್ ಪ್ರಿಸಮ್. ಸೊ ಇಟ್ ವಿಲ್ ಕಮ್ ಲೇಟರ್, ಅಂದರೆ ಪಾರ್ಟ್ ಎ ಆಲ್ರೆಡಿ ಇಲ್ಲಿ ಹೊರ ಆಲ್ರೆಡಿ ಹೊರಗೆ ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ, ಪಾರ್ಟ್ ಬಿನ ಅವಾಗ ಹೊರಗೆ ಬರುತ್ತೆ. ಇಟ್ ವಿಲ್ ಕಮ್ ಔಟ್ ನಾವು ಆಫ್ಟರ್ ಸಮ್ ಟೈಮ್ ಗ್ಯಾಪ್. ಸೊ ಅವಾಗ ದ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್ ವಿಲ್ ಬಿ ಈ ಥರ ಇರುತ್ತೆ. ಸೊ ದ ವೇವ್ ಫ್ರಂಟ್ ವಿಲ್ ಬಿ ಬೆಂಟ್. ವೇವ್ ಫ್ರಂಟ್ ಏನಿರ್ತದೆ, ಬೆಂಡ್ ಆಗಿರುತ್ತೆ ಹೌದಾನೆ. ಸೊ ವೇವ್ ಫ್ರಂಟ್ ವಿಲ್ ಬಿ ಬೆಂಟ್. ಸೊ ಇಟ್ ವಿಲ್ ಬಿ ದೇರ್ ಇಸ್ ಚೇಂಜ್ ಇನ್ ದ ಓರಿಯಂಟೇಷನ್ ಆಫ್ ದ ವೇವ್ ಫ್ರಂಟ್. ಈ ಥರ ವೇವ್ ಫ್ರಂಟ್ ಏನಾಗ್ತದೆ, ಬೆಂಡ್ ಆಗಿ ಹೊರಗಡೆ ಬರುತ್ತೆ. ಸೊ ದಿಸ್ ಇಸ್ ದ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್ ಹೌದಾನೆ. ಕೇಳ್ತಾನೆ, ಸೊ ಹೌ ವಿಲ್ ಯು ಚೇಂಜ್ ದ ಓರಿಯಂಟೇಷನ್ ಆಫ್ ದ ವೇವ್ ಫ್ರಂಟ್, ಪ್ಲೇನ್ ವೇವ್ ಫ್ರಂಟ್ ಅಂತ ಹೆಂಗೆ, ಬೈ ಪಾಸಿಂಗ್ ಇಟ್ ಥ್ರೂ ಎ ಪ್ರಿಸಮ್ ಯು ಕ್ಯಾನ್ ಚೇಂಜ್ ದ ಓರಿಯಂಟೇಷನ್ ಆಫ್ ದ ವೇವ್ ಫ್ರಂಟ್ ಹೌದಾ. ಸೊ ಅಗೇನ್ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. ಸೊ ಇಟ್ ಅಗೇನ್ ಎ ಪ್ಲೇನ್ ವೇವ್ ಫ್ರಂಟ್, ಸ್ವಲ್ಪ ಚಿಕ್ಕದು ಬರೀತೀನಿ. ದಿಸ್ ಇಸ್ ಎ ಪ್ಲೇನ್ wave front ಹೌದಾ. ಸೊ ಪಾರ್ಟ್ ಎ ಆಫ್ ದ ವೇವ್ ಫ್ರಂಟ್, ದಿಸ್ ಇಸ್ ಪಾರ್ಟ್ ಬಿ. ಸೊ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಪಾಸಸ್ ಥ್ರೂ ಎ ಬೈಕಾನ್ವೆಕ್ಸ್ ಲೆನ್ಸ್. ಅದೊಂದು ಬೈಕಾನ್ವೆಕ್ಸ್ ಲೆನ್ಸಲ್ಲಿ ಈ ಥರ ಪಾಸ್ ಆಯಿತು ಅಂತೇಳಿ ಏನಾಗುತ್ತೆ, ಯು ಕ್ಯಾನ್ ಸಿ ಈ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇದೆಯಲ್ಲ ಆಫ್ ದ ವೇವ್ ಫ್ರಂಟ್, ದೇ ವಿಲ್ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸ್ ಇನ್ ದ ಪ್ರಿಸಮಲ್ಲಿ ಈಕ್ವಲ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಾರೆ. ಬಟ್ ಈ ಮಿಡ್ಲ್ ಪೋರ್ಷನ್ ಆಫ್ ದ ವೇವ್ ಫ್ರಂಟ್ ಇದೆಯಲ್ಲ, ಅದೇನು ಮಾಡುತ್ತೆ, ಇಟ್ ವಿಲ್ ಟ್ರಾವೆಲ್ ಸಮ್ ಎಕ್ಸ್ಟ್ರಾ ಡಿಸ್ಟೆನ್ಸ್. ನೋಡಿ, ಯಾಕಂದರೆ ಇಲ್ಲಿ ಇಷ್ಟೇ ಡಿಸ್ಟೆನ್ಸ್, ಬಟ್ ಇಲ್ಲಿ ಇಟ್ ವಿಲ್ ಟ್ರಾವೆಲ್ ಸಮ್ ಎಕ್ಸ್ಟ್ರಾ ಡಿಸ್ಟೆನ್ಸ್. ಅಂದರೆ ಮಿಡ್ಲ್ ಪಾರ್ಟ್ ಆಫ್ ದ ವೇವ್ ಫ್ರಂಟ್ ಅದು ಏನು ಮಾಡುತ್ತೆ, ಎಕ್ಸ್ಟ್ರಾ ಡಿಸ್ಟೆನ್ಸ್ ಅಂದರೆ ಜಾಸ್ತಿ ಡಿಸ್ಟೆನ್ಸ್ನ ಅದು ಪ್ರಿಸಮಲ್ಲಿ ಈ ಲೆನ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಅದು ಲೇಟಾಗಿ ಹೊರಗೆ ಬರುತ್ತೆ. ಆಲ್ರೆಡಿ ಹೊರ ಬರೋಷ್ಟೊತ್ತಿಗೆ ಆಲ್ರೆಡಿ ಎ ಮತ್ತು ಬಿ ಏನು ಮಾಡುತ್ತೆ, ಹೊರ ಬಂದು ಆಲ್ರೆಡಿ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿಬಿಟ್ಟಿರ್ತಾರೆ. ಸೊ ಆದ ಕಾರಣ ದ ರಿಸಲ್ಟೆಂಟ್ ವೇವ್ ಫ್ರಂಟ್
The resultant wavefront ಯಾವ ಥರ ಇರುತ್ತೆ ಅಂತ you can draw the diagram. The resultant wavefront will be like this. ಸೊ ಪಾರ್ಟ್ ಎ ಇಂದ ಆಲ್ರೆಡಿ ಹೊರ ಬಂದುಬಿಟ್ಟಿರುತ್ತೆ. ಸೊ ಇಟ್ ವಿಲ್ ಬಿ ದೇರ್ ಸಮ್ವೇರ್ ಹಿಯರ್, ಇಲ್ಲಿ ಬಂದಿರುತ್ತೆ. ಪಾರ್ಟ್ ಬಿಂದ ಆಲ್ರೆಡಿ ಇಷ್ಟು ಸೇಮ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ. ಬಟ್ ಮಿಡ್ಲ್ ಪೋರ್ಷನ್ ಆಫ್ ದ ವೇವ್ ಫ್ರಂಟ್ ಇವಾಗ ಹೊರ ಬರ್ತಾ ಇದೆ. ನಾವು ಇಟ್ ಈಸ್ ಕಮಿಂಗ್ ಔಟ್. ಸೊ ದೇರ್ ಫೋರ್ ದ ವೇವ್ ಫ್ರಂಟ್ ವಿಲ್ ಬಿ ಸ್ಪೆರಿಕಲ್. ಅದೇನಾಗ್ಬಿಟ್ಟಿರ್ತದು ಏ ಪ್ಲೇನ್ ವೇವ್ ಫ್ರಂಟ್ ಏನಾಗಿದೆ ಇವಾಗ ಸ್ಪೆರಿಕಲ್ ವೇವ್ ಫ್ರಂಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಹೌದಾನೆ. ಸೊ ನಾವು ಇಟ್ ವಿಲ್ ಬಿ ಎ ಸ್ಪೆರಿಕಲ್ ವೇವ್ ಫ್ರಂಟ್. ನಾವು ಇಟ್ ವಿಲ್ ಬಿ ಎ ಸ್ಪೆರಿಕಲ್ ವೇವ್ ಫ್ರಂಟ್. ಹೌದಾನೆ. ಸ್ಪೆರಿಕಲ್ ವೇವ್ ಫ್ರಂಟ್ ಎಷ್ಟಿರುತ್ತೆ? ಇದು ರೇಡಿಯಸ್ ಇರ್ತಾನೆ ಮಧ್ಯದಲ್ಲಿ ಸರ್ಕಲ್ ನೋಡಿದ್ರೆ ಯು ಕ್ಯಾನ್ ಇಮೇಜಿನ್ ಎ ಸರ್ಕಲ್. ಹೌದಾ? ಸೊ ಅದ್ರ ವಾಟ್ ವಿಲ್ ದ ರೇಡಿಯಸ್ ಆಫ್ ದಿ ಸ್ಪೆರಿಕಲ್ ವೇವ್ ಫ್ರಂಟ್? ದಟ್ ವಿಲ್ ಬಿ ಈಕ್ವಲ್ ಟು ಫೋಕಲ್ ಲೆಂತ್. ಈ ಲೆನ್ಸ್ದು ಫೋಕಲ್ ಲೆಂತ್ ಎಷ್ಟಿರುತ್ತೋ ಅಷ್ಟು ರೇಡಿಯಸ್ ಇರೋ ಒಂದು ಸ್ಪೆರಿಕಲ್ ವೇವ್ ಫ್ರಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಕೇಳ್ಬೋದು ಹೌ ವಿಲ್ ಯು ಕನ್ವರ್ಟ್ ಎ ಪ್ಲೇನ್ ವೇವ್ ಫ್ರಂಟ್ ಇಂಟು ಎ ಸ್ಪೆರಿಕಲ್ ವೇವ್ ಫ್ರಂಟ್ ಅಂತ. You can convert a plane wavefront into a spherical wavefront by passing it through a convex lens, by convex lens. So what will be the radius of the coming spherical wavefront? It will be equal to the focal length of this convex lens. If convex lens focal length ಎಷ್ಟಿದೆಯೋ ಅಷ್ಟು ರೇಡಿಯಸ್ ಇರೋ ಒಂದು ಸ್ಪೆರಿಕಲ್ ವೇವ್ಫ್ರಂಟ್ ಆಗೋದೇನಾಗುತ್ತೆ ಹೊರಗಡೆ ಬರುತ್ತೆ. ಹೌದಾನೆ. ಸೊ ನೆಕ್ಸ್ಟ್ ಸಿ ವಾಟ್ ಹ್ಯಾಪನ್ಸ್ ವೆನ್ ಎ ಪ್ಲೇನ್ ವೇವ್ ಫ್ರಂಟ್. I'll take the pink color. So what happens when a plane wavefront, when it is ರಿಫ್ಲೆಕ್ಟೆಡ್, ಎರಡಾಗಿದ್ದು ರಿಫ್ರಾಕ್ಷನ್ ಆಯಿತು. ಹೌದಾನೆ. ವೆನ್ ಇಟ್ ಈಸ್ ರಿಫ್ರಾಕ್ಟೆಡ್ ಬೈ ಎ ಕಾನ್ಕೇವ್ ಮಿರರ್. ಎಂಥ ಮಿರರ್ ಇವಾಗ? ಅಲ್ಲಿ ಟೇಕ್ ಎ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಇಂದ ರಿಫ್ಲೆಕ್ಟ್ ಆದರೆ ಏನಾಗುತ್ತೆ? ಹೌದಾನೆ. ನೋಡಿ ಯು ಕ್ಯಾನ್ ಸಿ. ನೋಡಿ ಇದು ಬರ್ತಾ ಈ ಪಾರ್ಟ್ ಇಲ್ಲಿ ಬರುತ್ತೆ, ಈ ಪಾರ್ಟ್ ಆಫ್ ದ ವೇವ್ ಫ್ರಂಟ್ ಇಲ್ಲಿ ಬರುತ್ತೆ. ಹೌದಾ? ಬಟ್ ಈ ಮಿಡ್ಲು ಪಾರ್ಟ್ ಇದೆ, ದ ಮಿಡ್ಲು ಪೋರ್ಷನ್ ಆಫ್ ದ ವೇವ್ ಫ್ರಂಟ್, ಅದೇ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಯಾಕಂದ್ರೆ ನೋಡಿ ಇದು ಡಿಸ್ಟೆನ್ಸ್ ಈಗ ಹೇಳಿದ್ರೆ ನೋಡಿ ಇವು ಎರಡು ಬಂದು ಇಲ್ಲಿ ಆಲ್ರೆಡಿ ಬಂದು ತಾಕಿರ್ತವೆ. ಬಟ್ ಇದು ಇಷ್ಟು ಎಕ್ಸ್ಟ್ರಾ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಅದು ಮಿಡ್ಲ್ ಪೋರ್ಷನ್ ಆಫ್ ದ ವೇವ್ ಫ್ರಂಟ್. ಹೌದಾನೆ. ಇಟ್ ಕವರ್ ಸಮ್ ಎಕ್ಸ್ಟ್ರಾ ಡಿಸ್ಟೆನ್ಸ್ ವೈಲ್ ರೀಚಿಂಗ್ ದ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ನ ಮುಟ್ಟೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಅದು ಮಿಡ್ಲ್ ಪೋರ್ಷನ್ ಆಫ್ ದ ವೇವ್ ಫ್ರಂಟ್. ಹೌದಾನೆ. ಸೊ ಯಾವಾಗಿನ್ನು ಇದು ಮಿಡ್ಲ್ ಪೋರ್ಷನ್ ಆಫ್ ದ ವೇವ್ ಫ್ರಂಟ್ ಇನ್ನು ಇಲ್ಲಿ ಮುಟ್ಟಿದಾಗ ವೆನ್ ಇಟ್ ಜಸ್ಟ್ ರೀಚಸ್ ದ ಸರ್ಫೇಸ್ ದ ಕಾನ್ಕೇವ್ ಮಿರರ್, ಈ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಆಫ್ ದ ಪ್ಲೇನ್ ವೇವ್ ಫ್ರಂಟ್ ಆಲ್ರೆಡಿ ಮುಟ್ಟಿ ಆಲ್ರೆಡಿ ರಿಫ್ಲೆಕ್ಟ್ ಆಗಿರುತ್ತೆ ವಾಪಸ್. ದೇ ವಿಲ್ ಬಿ ಆಲ್ರೆಡಿ ಟ್ರಾವೆಲಿಂಗ್ ಬ್ಯಾಕ್ವರ್ಡ್ಸ್. ರಿಫ್ಲೆಕ್ಟ್ ಆಗಿ ಮತ್ತೆ ವಾಪಸ್ ಇಲ್ಲಿ ಆಲ್ರೆಡಿ ಬಂದಿರ್ತವೆ. ಹೌದಾನೆ. ಸೊ ಆಲ್ರೆಡಿ ಈ ಥರ ಟ್ರಾವೆಲ್ ಆಗ್ತಾ ಇರ್ತವೆ ಎರಡು. ಬೋತ್ ವಿಲ್ ಬಿ ಟ್ರಾವೆಲಿಂಗ್ ಬ್ಯಾಕ್ವರ್ಡ್. ಯಾವುದು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಈ ಥರ ಟ್ರಾವೆಲ್ ಆಗಿ ಈ ಥರ ಬರ್ತಾ ಇರ್ತವೆ. ಅವಾಗ ಇದೇನಾಗುತ್ತೆ, ಇನ್ನು ಪಾರ್ಟ್ ಮಧ್ಯದ ಪೋರ್ಷನ್ ಇವಾಗ ಇದು ಮುಟ್ಟುತ್ತೆ ಅದು ಹೋಗಿ. ಹೌದಾನೆ. ಸೊ ಹಾಗಾದ್ರೆ ದ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ಸ್ ಈಸ್ ಇಟ್ ವಿಲ್ ಬಿ ಫೋಕಸ್ ಆಫ್ ದ ಮಿರರ್. ಈ ಕಾನ್ಕೇವ್ ಮಿರರ್ ಫೋಕಸ್ ಯಾಕೆ ಬಂದ ಮುಟ್ಟುತ್ತೆ ಅಲ್ಲಿ, ಯಾಕಂದರೆ ಎಲ್ಲ ಅಲ್ಲಿ ಬಂದು ಸೇರ್ಕೊಳ್ತವೆ. ಹೌದಾನೆ. ಸೊ ಅಗೇನ್ ವಿಲ್ ಗೆಟ್ ಎ ಸ್ಪೆರಿಕಲ್ ವೇವ್ ಫ್ರಂಟ್. ಇಲ್ಲೂ ವಿಲ್ ಗೆಟ್ ಎ ಸ್ಪೆರಿಕಲ್ ವೇವ್ ಫ್ರಂಟ್ ಆಫ್ ರೇಡಿಯಸ್ r/2. ಅಂದರೆ ಕಾನ್ಕೇವ್ ಮಿರರ್ದು ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿದೆಯೋ ಅದರ ಅರ್ಧದಷ್ಟು ರೇಡಿಯಸ್ ಇರೋ ಒಂದು ವೇವ್ ಫ್ರಂಟ್ ನಮಗೆ ಸಿಗುತ್ತೆ. ಸೊ ಫಾರ್ ಎ ಮಿರರ್ r/2 = f. ಅಂದರೆ ಈ ಕಾನ್ಕೇವ್ ಮಿರರ್ ಫೋಕಲ್ ಲೆಂತ್ ಎಷ್ಟಿರುತ್ತೋ ಅಷ್ಟೇ ರೇಡಿಯಸ್ ಇರೋ ಒಂದು ಸ್ಪೆರಿಕಲ್ ವೇವ್ ಫ್ರಂಟ್ ವಿಲ್ ಗೆಟ್. ಇಲ್ಲೂ ಅಷ್ಟೇ ಕಾನ್ವೆಕ್ಸ್ ಲೆನ್ಸ್ದು ಫೋಕಲ್ ಲೆಂತ್ ಎಷ್ಟಿದೆಯೋ ಅಷ್ಟೇ ರೇಡಿಯಸ್ ಇರೋ ಒಂದು ಸ್ಪೆರಿಕಲ್ ವೇವ್ ಫ್ರಂಟ್ ಸಿಗುತ್ತೆ. ಇಲ್ಲೂ ಅಷ್ಟೇ ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಮಿರರ್ ವಿಲ್ ಬಿ ಈಕ್ವಲ್ ಟು r/2 ಅಥವಾ focal length of the concave mirror. Okay, so these are the three cases that we have in our textbook. So this is the shape of different types of wave fronts. So the next topic is very important topic, that is Doppler effect. Entadu Doppler, DOPPLER, Doppler effect. Mostly kelidira Doppler effect in sound. ಫಸ್ಟ್ ಇಯರಲ್ಲಿ ವೇವ್ಸ್ ಚಾಪ್ಟ್ರಲ್ಲಿ. ಹೌದಾನೆ. ಸೊ ಇಲ್ಲೂ ಅಷ್ಟೇ, ಯಾಕಂದರೆ ಸೌಂಡಲ್ಲಿ ವೇವ್ಸ್ ಚಾಪ್ಟ್ರಲ್ಲಿ ಇತ್ತು, ಇಲ್ಲೂ ಬಂದಿದೆ. ಯಾಕೆ? ಬಿಕಾಸ್ ವಿ ಆರ್ ಟ್ರೀಟಿಂಗ್ ಲೈಟ್ ಆ್ಯಸ್ ಎ ವೇವ್. ಸೊ ನಾವು ಲೈಟನ್ನು ವೇವ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಆದ ಕಾರಣ ದ ಲೈಟ್ ಶುಡ್ ಆಲ್ಸೋ ಶೋ ದ ಡಾಪ್ಲರ್ ಎಫೆಕ್ಟ್. ಲೈಟ್ ಏನು ಮಾಡಬೇಕದು? ಇಟ್ ಶುಡ್ ಆಲ್ಸೋ ಎಕ್ಸಿಬಿಟ್ ದ ಫಿನಾಮಿನನ್ ಆಫ್ ಡಾಪ್ಲರ್ ಎಫೆಕ್ಟ್. ಯಾಕಂದ್ರೆ ಲೈಟ್ ಇಸ್ ಆಲ್ಸೋ ಎ ವೇವ್. ಆಲ್ ವೇವ್ಸ್ ಎಕ್ಸಿಬಿಟ್ ದ ಫಿನಾಮಿನನ್ ಆಫ್ ಡಾಪ್ಲರ್ ಎಫೆಕ್ಟ್. ಹೌದಾನೆ. ಸೊ ಯಾಕೆ ಡಾಪ್ಲರ್ ಎಫೆಕ್ಟ್ ಇಲ್ಲಿ ಬಂತು ಅಂತ, ವಿ ನೋ ಹೌ ಟು ಕನ್ಸ್ಟ್ರಕ್ಟ್ ಎ ವೇವ್ ಫ್ರಂಟ್ಸ್, ಹೌ ಟು ಕನ್ಸ್ಟ್ರಕ್ಟ್ ಎ ಸೆಕೆಂಡರಿ ವೇವ್ ಫ್ರಂಟ್. ಸೊ ಯಾವ ಥರ ಇರುತ್ತೆ? ಸೊ ಇಫ್ ಯು ಹ್ಯಾವ್ ಎ ಪಾಯಿಂಟ್ ಸೋರ್ಸ್, ಹೌದಾನೆ. ಸೊ ಇದೇನಿರುತ್ತೆ, ದಿಸ್ ಇಸ್ ದ ಪ್ರೈಮರಿ ವೇವ್ ಫ್ರಂಟ್. ಸೊ ನಿಮ್ಗೆ ಗೊತ್ತು, ಈಚ್ ಪಾಯಿಂಟ್ ಆನ್ ದ ಪ್ರೈಮರಿ ವೇವ್ ಫ್ರಂಟ್ ವಿಲ್ ಆ್ಯಕ್ಟ್ ಲೈಕ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಸೊ
ಯು ನೋ ಹೈಗನ್ಸ್ ಪ್ರಿನ್ಸಿಪಲ್ ಹೌದಾನೆ. ಸೊ ಇಲ್ಲೇನು ಮಾಡಿ, ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ವಿ ಇಂಟು ಟೌ. ಇಲ್ಲೂ ಅಷ್ಟೇ ಮಾಡಿ, ಸ್ಪಿಯರ್ ಹೇಳಿರಿ. ನೆಕ್ಸ್ಟ್ ಟೈಮ್ ಮಾಡಿದ್ದಕ್ಕೆ ಹೈಗನ್ಸ್ ಸೆಕೆಂಡ್ ಪ್ರಿನ್ಸಿಪಲ್, ಡ್ರಾ ದ ಟ್ಯಾಂಜೆನ್ಷಿಯಲ್ ಸರ್ಫೇಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಈ ಥರ ಟ್ಯಾಂಜೆನ್ಷಿಯಲ್ ಸರ್ಫೇಸ್ ಫಾರ್ವರ್ಡ್ ಡೈರೆಕ್ಷನ್ ಹೇಳಿರಿ. ಯು ಆರ್ ಗಾಟ್ ದ ಸೆಕೆಂಡರಿ ವೇವ್ ಫ್ರಂಟ್. ಎಂಥ ವೇವ್ ಫ್ರಂಟ್ ಇದು? ಸೆಕೆಂಡರಿ ವೇವ್ ಫ್ರಂಟ್ ಹೌದಾನೆ. ಮತ್ತೆ ಇಲ್ಲಿಗೆ ಹೇಳಬೇಕು ಅಂದ್ರೆ ಮತ್ತೆ ಅಗೇನ್ ಯು ಟೇಕ್ ದ ಏನು ಈಚ್ ಪಾಯಿಂಟ್ ಆನ್ ದ ವೇವ್ ಫ್ರಂಟ್, ಅದು ಪ್ರೈಮರಿ ಆಗಲಿ ಸೆಕೆಂಡರಿ, ವಿಲ್ ಆ್ಯಕ್ಟ್ ಲೈಕ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಅಗೇನ್ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ವಿ ಟೌ. ಅಗೇನ್ ಡ್ರಾ ದ ಟ್ಯಾಂಜೆನ್ಷಿಯಲ್ ಸರ್ಫೇಸ್ ಇನ್ ದ forward direction. Again draw the tangent surface in the forward direction. So again you will get the next wave front. ಈ ಥರ ವೇವ್ ಫ್ರಂಟನ್ನು ಬರಿತಾ ಹೋಗ್ಬೋದು. ಅದೇ if the source is a plane, if the wave front is plane wave front, you can adopt the same technology ಅಥವಾ you can adopt the same procedure. ಇದು ಈಸಿ ಯಾವಾಗ ಅಂದರೆ when the source is at rest. ಈ ಸೋರ್ಸ್ ಇದೆ, ಲೈಟ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಒಂದು LED ಅಥವಾ ಯಾವುದೋ ಒಂದು ಲೈಟ್ ಪ್ರೊಡ್ಯೂಸ್ ಮಾಡೋ ಸೋರ್ಸು. ಇಫ್ ಇಟ್ is at rest, it is easy to construct the secondary wave fronts. But if the source is moving, ಅಕಸ್ಮಾತ್ ಈ ಸೋರ್ಸ್ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್, ಅಥವಾ ಅಬ್ಸರ್ವರ್ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ಸೋರ್ಸ್ ಹೌದಾನೆ. ಸೇ ಐ ಆಮ್ ದ ಅಬ್ಸರ್ವರ್, ಯು ಆರ್ ದ ಅಬ್ಸರ್ವರ್, ನೋಡ್ತಾ ಇದೆಯಾ ಹೌದಾನೆ. ಸೊ ಇಬ್ಬರು ರೆಸ್ಟಲ್ಲಿದ್ದಾಗ ಯು ಕ್ಯಾನ್ ಈಸಿಲಿ ಅಡಾಪ್ಟ್ ದ ಹೈಗನ್ಸ್ ಪ್ರಿನ್ಸಿಪಲ್. ಫಸ್ಟ್ ಪ್ರಿನ್ಸಿಪಲ್ ಮತ್ತು ಸೆಕೆಂಡ್ ಪ್ರಿನ್ಸಿಪಲ್ ಯೂಸ್ ಮಾಡಿ ಏನು ಮಾಡ್ಬೋದು, ವೇವ್ ಫ್ರಂಟ್ಸ್ನ ಪ್ರೊಡ್ಯೂಸ್ ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೋದು, ಸೆಕೆಂಡರಿ ವೇವ್ ಫ್ರಂಟ್ಸ್ನ ಹೌದಾ. ಬಟ್ ಇಫ್ ದ ಸೋರ್ಸ್ ಈಸ್ ಮೂವಿಂಗ್ ಅಥವಾ ಇಫ್ ದ ಅಬ್ಸರ್ವರ್ ಈಸ್ ಮೂವಿಂಗ್, so we should be very careful. We should be very careful while constructing the secondary wave fronts. We should be very careful to constructing the secondary wave fronts. How then? If the source moves away from the observer, say if it is the source, it is the source. So source, say write the observer some area. ಇಲ್ಲಿ ಬರಿತೀನಪ್ಪ observer. So I am say standing here and I am observing. I am observing the wave fronts. ಹೌದಾನೆ, ಇಲ್ಲಿಲ್ಲ ಇವಾಗ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಸೊ ಅಕಸ್ಮಾತ್ ಇಫ್ ದ ಸೋರ್ಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್, ಏನು ಸೋರ್ಸ್ ಇದೆಯಲ್ಲ ಲೈಟ್ ಅದು ಹೌದಾನೆ, ಅದು ಅಬ್ಸರ್ವರಿಂದ ದೂರ ಹೋಗ್ತದೆ. ದಿ ಸೋರ್ಸ್ ಈಸ್ ಮೂವಿಂಗ್ ಅವೇ. ಇಫ್ ದ ಸೋರ್ಸ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್ ಹೌದಾನೆ, ದೆನ್ ದ ವೇವ್ ಫ್ರಂಟ್ಸ್ ಹ್ಯಾವ್ ಟು ಟ್ರಾವೆಲ್ ಹೌದಾ. ಸೊ ದೂರ ಹೋಗ್ಬಿಟ್ಟು, ಮೊದಲು ಇಲ್ಲಿತ್ತು ಯಾವುದು ಸೋರ್ಸು, ಇವಾಗ ಸೋರ್ಸ್ ಇಲ್ಲಿ ಹೋಗ್ಬಿಟ್ಟಿದೆ, ಮೂವಿಂಗ್ ಅವೇ. ಅವಾಗೇನಾಯಿತು, ಈ ವೇವ್ ಫ್ರಂಟ್ಸ್ ಏನು ಮಾಡ್ತವೆ, ಮೊದಲು ಹೋದರೆ wave front should travel this distance, but here when it has moved, so it should travel an extra distance ಹೌದಾನೆ. ಸೊ ದ ವೇವ್ ಫ್ರಂಟ್ಸ್ ಅಥವಾ ವೇವ್ಸ್, ಲೈಟ್ ವೇವ್ಸ್, you have to travel a greater distance, you have to travel a greater distance ಹೌದಾನೆ. ಸೊ ಆವಾಗ ಈ ವೇವ್ಸು, ಲೈಟ್ ವೇವ್ಸ್ ಹೌದಾನೆ, ಸೊ ಅವನು ಅಬ್ಸರ್ವರ್ನ ಮುಟ್ಟೋಕ್ಕೆ ದೇ ವಿಲ್ ಟೇಕ್ ಸಮ್ ಎಕ್ಸ್ಟ್ರಾ ಟೈಮ್ ಹೌದಾನೆ. ಸೊ ಯಾವಾಗ ಅದು ನೋಡಿ, it is taking some extra time when the source moves away from the observer. So as it moves away, the distance between the observer and the source increases, so therefore the wavelength also increases. ನೋಡಿ ಮೊದಲು ಇಷ್ಟೇ ಇತ್ತು ವೇವ್ಲೆಂತ್, ಇಲ್ಲಿಂದ ಇಲ್ಲಿಗೆ, ಇವಾಗ ನೋಡಿ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ. ಸೊ ವೇವ್ಲೆಂತ್ ಹ್ಯಾಸ್ ಇನ್ಕ್ರೀಸ್ಡ್ ಹೌದಾನೆ. ಸೊ ಆಸ್ ವೇವ್ಲೆಂತ್ ಇನ್ಕ್ರೀಸಸ್ ಹೌದಾ, ದ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಡಿಕ್ರೀಸಸ್ ಹೌದಾನೆ. ಅಂದರೆ ಯಾವಾಗ ವೇವ್ಲೆಂತ್ ಚೇಂಜ್ ಆಗುತ್ತೋ ಫ್ರೀಕ್ವೆನ್ಸಿನ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಡಾಪ್ಲರ್ ಎಫೆಕ್ಟ್. ಏನಂತ ಕರಿತೀವಿ ಅದಕ್ಕೆ? ಡಾಪ್ಲರ್ ಎಫೆಕ್ಟ್. ಸೊ ಫಸ್ಟ್ ಎಲ್ಲೋದಿರ ವಾಟ್ ಈಸ್ ಡಾಪ್ಲರ್ ಎಫೆಕ್ಟ್ ಅಂತ ಹೌದಾನೆ. ಸೊ ಡಾಪ್ಲರ್ ಎಫೆಕ್ಟ್, ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್ ಅಂತ ಡಾಪ್ಲರ್ ಎಫೆಕ್ಟ್ ಅಂದರೆ ಬರ್ತೀನಿ ನೋಡಿ. ದ ಅಪರೆಂಟ್ ಚೇಂಜ್, ಎಂಥ ಚೇಂಜ್ ಅದು? ಅಪರೆಂಟ್ ಅಂದ್ರೆ ಗೊತ್ತಾ? ಆಗಿರಲ್ಲ, ಆಗಿದೆಯೇನೋ ಅಂತ ಅನಿಸುತ್ತೆ ಹೌದಾನೆ. ಸೊ ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ದ ಲೈಟ್, ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್. ಏನು ಲೈಟ್ ಬರ್ತಾಯಿಲ್ಲ ಅದರ ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ ಅನಿಸುತ್ತೆ ಹೌದಾನೆ. ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್, ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್ ವೇವ್. ಯಾಕೆ? ಡ್ಯೂ ಟು, ಇಲ್ಲಿ ಬರ್ತೀನಿ, ಡ್ಯೂ ಟು ರಿಲೇಟಿವ್ ಮೋಷನ್. ರಿಲೇಟಿವ್ ಮೋಷನ್ ಅಂದರೆ ಸೋರ್ಸಿಗೆ ಹೋಲಿಕೆ ಮಾಡಿದ್ರೆ ಅಬ್ಸರ್ವರ್ ಮೂವ್ ಆಗ್ತಾನೆ, ಅಥವಾ ಅಬ್ಸರ್ವರ್ ಹೋಲಿಕೆ ಮಾಡಿದ್ರೆ ಸೋರ್ಸ್ ಮೂವ್ ಆಗ್ತಾರೆ. ಐದಾರು ಇಬ್ಬರಲ್ಲಿ ಯಾರಾದರೂ ಮೂವ್ ಆಗ್ದಂಗೆ ಅನಿಸ್ತಾ ಇರುತ್ತೆ ಹೌದಾನೆ. ಸೊ ಡ್ಯೂ ಟು ರಿಲೇಟಿವ್ ಮೂವ್ ಆದಂಗೆ ಅನಿಸ್ತಾ ಇರಲ್ಲ, ಮೂವ್ ಆಗ್ತಾ ಇರ್ತಾರೆ. ಬಟ್ ಏನು ಅನಿಸುತ್ತೆ? ಫ್ರೀಕ್ವೆನ್ಸಿ ಚೇಂಜ್ ಆಯ್ತೇನೋ ಅನಿಸುತ್ತೆ ಹೌದಾನೆ. ಸೊ ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್ ವೇವ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ದ ಅಬ್ಸರ್ವರ್. Source and observer is called
Doppler effect is called Doppler effect. It is called as Doppler effect. ಅದಕ್ಕೆ ಅಂತ ಕರಿತೀವಿ, ಅದಕ್ಕೆ Doppler effect ಅಂತ ಕರಿತೀವಿ. So what is Doppler effect? So the relative, ಹೌದಾನೆ, the apparent change, the Doppler effect or the Doppler effect. So ಕೇಳ್ತಾನೆ what is Doppler effect in light ಅಂತ. Doppler effect. So ಫಸ್ಟ್ ವೇವ್ ಚಾಪ್ಟರ್ ಇದೆ ಡೆಫಿನೇಷನ್ ಬರ್ಸಿದ್ವಿ, ಹೌದಾ. ಡಾಪ್ಲರ್ ಎಫೆಕ್ಟ್ ಏನು? ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ವೇವ್. ನೀವು ಬೇಕಾದ್ರೆ ಲೈಟ್ ವೇವ್ ಅಂತ ಬರಿಬೋದು, ಯಾಕಂದ್ರೆ ನಾವು ಇವ್ರು ಟಾಕಿಂಗ್ ಆಫ್ ಲೈಟ್ ಚಾಪ್ಟರ್, ಹೌದಾನೆ. ಫ್ರೀಕ್ವೆನ್ಸಿ ಆಫ್ ಲೈಟ್ ವೇವ್, ಅಲ್ಲಿ ಸೌಂಡ್ ವೇವ್, ಹೌದಾ, ಇಲ್ಲಿ ಲೈಟ್ ವೇವ್. ಫ್ರೀಕ್ವೆನ್ಸಿ ಆಫ್ ಲೈಟ್ ವೇವ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್. ರಿಲೇಟಿವ್ ಮೋಷನ್ ಅಂದರೆ ಐದರ್ ಸೋರ್ಸ್ ಕ್ಯಾನ್ ಮೂವ್ ಆರ್ ಅಬ್ಸರ್ವರ್ ಕ್ಯಾನ್ ಮೂವ್ ಆರ್ ಬೋತ್ ಕ್ಯಾನ್ ಮೂವ್, ಹೌದಾನೆ. ಸೊ ಅಂದರೆ ಅವನಿಗೆ ಹೋಲ್ಸ್ಕೊಂಡ್ರೆ ಸೋರ್ಸ್ಗೆ ಹೋಲ್ಸ್ಕೊಂಡ್ರೆ ಹೌದಾನೆ, ಆಸ್ ಕಂಪೇರ್ಡ್ ಟು ಸೋರ್ಸ್, ಇಫ್ ಇಟ್ ಇಸ್ ದ ಸೋರ್ಸ್ ಆಫ್ ಲೈಟ್, ಇಫ್ ಈಸ್ ದ ಅಬ್ಸರ್ವರ್, ಹೌದಾನೆ. ಸೊ ಆಸ್ ಕಂಪೇರ್ಡ್ ಟು ಅಬ್ಸರ್ವರ್ ದ ಸೋರ್ಸ್ ಶುಡ್ ಮೂವ್. ಇಲ್ಲ ಅವು ದೂರನಾರು ಹೋಗೋದು, ಇಲ್ಲ ಹತ್ರನಾರು ಬರ್ಬೋದು. ಅಥವಾ ಆಸ್ ಕಂಪೇರ್ಡ್ ಟು ಸೋರ್ಸ್ ದ ಅಬ್ಸರ್ವರ್ ಕ್ಯಾನ್ ಮೂವ್, ಐದರ್ ಕಮ್ ನಿಯರ್ ಆರ್ ಮೂವ್ ಅವೇ, ಹೌದಾನೆ. ಬೋತ್ ಇಬ್ಬರು ಜೊತೆಗೆ ಹೋಗ್ಬೋದು, ಬಟ್ ವಿತ್ ಡಿಫ್ರೆಂಟ್ ವೆಲಾಸಿಟಿ, ವಿತ್ ಡಿಫ್ರೆಂಟ್ ಡೈರೆಕ್ಷನ್, ಆ ಥರ. ದಟ್ ಈಸ್ ಕಾಲ್ಡ್ ರಿಲೇಟಿವ್ ಮೋಷನ್, ಹೌದಾನೆ. ಒಟ್ಟು ಮೂವ್ ಆಗಬೇಕಪ್ಪ, ಹೌದಾ. ಸೊ ದ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್ ವೇವ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ಯಾರು? ಅಬ್ಸರ್ವರ್ ಆ್ಯಂಡ್ ಸೋರ್ಸ್ ಈಸ್ ಕಾಲ್ಡ್ Doppler effect, ಹೌದಾನೆ. ಸೊ ವಿ ಕ್ಯಾನ್ ಈಸಿಲಿ ಅಬ್ಸರ್ವ್ ದ Doppler effect ಇನ್ ವೇವ್ಸ್, ಸೌಂಡ್ ವೇವ್ಸ್. ಅದು ಆಂಬುಲೆನ್ಸ್ ಬರೋದು, ಟ್ರೈನ್ ಬರೋದು, ಅದೆಲ್ಲ ಹೇಳಿದ್ವಿ, ಹೌದಾ. ಯಾಕಂದರೆ ದ ವೆಲಾಸಿಟಿ ಆಫ್ ಸೌಂಡ್ ವೇವ್ಸ್ ಇಸ್ ಲೆಸ್. ಎಷ್ಟು ಒಳ್ಳೆಯದ ವೆಲಾಸಿಟಿ ಆಫ್ ಸೌಂಡ್ ವೇವ್ಸ್? ಇಟ್ ಇಸ್ ಅಬೌಟ್ 330 meter per second. But it is very difficult to observe the Doppler effect in light, because the velocity of light is 3 × 10⁸ meter per second. So but you can also observe the Doppler effect in light, ಹೇಳ್ತೀನಿ, ಹೌದಾ. ಸೊ ಏನಾಗುತ್ತೆ, ಸೇ ಇಫ್ ಇಟ್ ಇಸ್ ದ ಸೋರ್ಸ್ ಆಫ್ ಲೈಟ್, ಇಟ್ ಇಸ್ ದ ಸೋರ್ಸ್ ಆಫ್ ಲೈಟ್, ಹೌದಾನೆ. ಸೊ ಇಫ್ ಈಸ್ ದ ಅಬ್ಸರ್ವರ್, ಹೌದಾ. ಇಫ್ ದ ಸೋರ್ಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್, ಈ ಸೋರ್ಸ್ ಏನು ಮಾಡ್ತಾಯಿದೆ, ಅಬ್ಸರ್ವಿಂದ ದೂರ ಹೋಗ್ತಾ ಇದೆ, ಅಥವಾ ಅಬ್ಸರ್ವರ್ ಮೂವ್ಸ್ ಅವೇ ಫ್ರಮ್ ದ ಸೋರ್ಸ್. ಸೊ ನೋಡಿ, ಮೊದಲು ವೆನ್ ಬೋತ್ ಆರ್ ಸ್ಟೇಷನರಿ, ಸೊ ದಿಸ್ ವಾಸ್ ದ ಲೈಟ್ ವೇವ್, ಇದು ಲೈಟ್ ವೇವ್ ಬರ್ತಾ ಇತ್ತು, ಹೌದಾನೆ. ಸೊ ವೆನ್ ದ ಸೋರ್ಸ್ ಮೂವ್ಸ್ ಅವೇ, ಇವಾಗ ಸೋರ್ಸ್ ಏನಾಯಿತು, ಇಲ್ಲಿ ಬಂದ್ಬಿಟ್ಟು ಅಂತ ಹೇಳಿ, ನಾವು ದ ಸೋರ್ಸ್ ಈಸ್ ಇಯರ್. ಸೊ ವಾಟ್ ಇಸ್ ದ ವೇವ್ ಲೆಂತ್ ನೋಡಿ. ಸೊ ದ ವೇವ್ಸ್ ಹ್ಯಾವ್ ಟು ಟ್ರಾವೆಲ್ ಎಕ್ಸ್ಟ್ರಾ ಡಿಸ್ಟೆನ್ಸ್, ಹೌದಾ. ಅಂದರೆ ವೇವ್ ಲೆಂತ್ ಇನ್ಕ್ರೀಸಸ್ ಯಾವಾಗ? ವೆನ್ ಸೋರ್ಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್, ಅಥವಾ ಅಬ್ಸರ್ವರ್ ಮೂವ್ಸ್ ಅವೇ ಫ್ರಮ್ ದ ಸೋರ್ಸ್, ದ ವೇವ್ ಲೆಂತ್ ಲ್ಯಾಂಬ್ಡಾ ಇನ್ಕ್ರೀಸಸ್. As wavelength lambda increases, you know, wavelength and frequency are inversely related. So frequency decreases, ಹೌದಾನೆ. ಸೊ ಡ್ಯೂ ಟು ಅಬ್ಸರ್ವರ್ ಮೂವಿಂಗ್ ಅವೇ ಅಥವಾ ಸೋರ್ಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್, ದ wavelength increases. So as wavelength increases, the frequency decreases, ಹೌದಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ರೆಡ್ ಶಿಫ್ಟ್ ಅಂತ ಕರಿತೀವಿ. ಇದಕ್ಕೆ ರೆಡ್ ಕಲರಲ್ಲೇ ಬರ್ತೀನಿ, ರೆಡ್ ಶಿಫ್ಟ್. ದಿಸ್ ಈಸ್ ಕಾಲ್ಡ್ ಆಸ್ ರೆಡ್ ಶಿಫ್ಟ್ ಅಂತ ಕರಿತೀವಿ. ರೆಡ್ ಶಿಫ್ಟ್ ಅಂತ ಕರಿತೀವಿ, ಅದಕ್ಕೆ ರೆಡ್ ಶಿಫ್ಟ್. ಸೊ ಯಾಕೆ? ವಿಬ್ಗಯರ್, ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಹೌದಾನೆ. ಸೊ ವೇವ್ಲೆಂತ್ ಜಾಸ್ತಿ ಆಗ್ತದೆ ಅಂದರೆ, ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್ ರೆಡ್, ಹೌದಾ. ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಎಲ್ಲೋದ್ರಿಂದ ಆರಿಸ್ಕೊಂಡು ಹೋಗ್ತಾ ವೇವ್ಲೆಂತ್ ಇನ್ಕ್ರೀಸಸ್. ವಾಯ್ಲೆಟಲ್ಲಿ ಇಷ್ಟು ವೇವ್ಲೆಂತ್, ಹಿಂಗೆ ಹೋಗ್ತಾ ಏನಾಯ್ತು, ವೇವ್ಲೆಂತ್ ಇನ್ಕ್ರೀಸಸ್, ಹೌದಾ. ಸೊ ಅಂದರೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ರೆಡ್ ಕಲರ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ರೆಡ್ ಶಿಫ್ಟ್, ಹೌದಾ. ಸೊ ಇಫ್ ದ ವೇವ್ಲೆಂತ್ ಅಪಿಯರ್ಸ್ ಟು ಇನ್ಕ್ರೀಸ್ ಅಥವಾ ಫ್ರೀಕ್ವೆನ್ಸಿ ಅಪಿಯರ್ಸ್ ಟು ಡಿಕ್ರೀಸ್, then we call it as red shift, ಹೌದಾನೆ. So this can be observed in astronomy, in stars. If some stars, our universe is expanding, ಅದು ಬಿಗ್ ಬ್ಯಾಂಗ್ ಥಿಯರಿ. ಸೊ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಜಸ್ಟ್ ಲೈಕ್ ಎ ಬಲೂನ್, ಹೌದಾ. ಸೊ ಇಫ್ ಸಮ್ ಸ್ಟಾರ್ಸ್ ಆರ್ ಮೂವಿಂಗ್ ಅವೇ, ಇಫ್ ಸಮ್ ಗ್ಯಾಲಕ್ಸೀಸ್ ಆರ್ ಮೂವಿಂಗ್ ಅವೇ ಫ್ರಮ್ ಅರ್ತ್, ಯಾವುದೋ ಗ್ಯಾಲಕ್ಸಿಗಳು ನಮ್ಮಿಂದ ದೂರ ಹೋಗ್ತವೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಾವೇನು ಅದ್ರ ಮೇಲೆ ಅಳತೆ ಮಾಡ್ತೀವ? ಇಲ್ಲ. ಸೊ ಇಫ್ ಅವಳಿಂದ ಬರ್ತಿದೆ ಕಲರ್, ದ ಲೈಟ್ ಕಲರ್, ಹೌದಾನೆ. ಇಫ್ ಇಟ್ ಮೂವ್ಸ್ ಫ್ರಮ್ ಬ್ಲೂ ಇತ್ತು ಮುಂಚೆ, ಸ್ವಲ್ಪ ವರ್ಷಗಳ ಮೇಲೆ ಗ್ರೀನ್ ಆಯಿತು, ಸ್ವಲ್ಪ ವರ್ಷ ಮೇಲೆ ಯೆಲ್ಲೋ ಆಯಿತು, ಸ್ವಲ್ಪ ವರ್ಷ ಮೇಲೆ ಅದು ಆರೆಂಜ್ ಆಯಿತು, ರೆಡ್ ಕಲರ್ ಅಂದರೆ ದ ಲೈಟ್ ಕಲರ್ ಆಫ್ ದ ಲೈಟ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ರೆಡ್, ಅಂದರೆ ವೇವ್ಲೆಂತ್ ಇನ್ಕ್ರೀಸ್ ಆಗ್ತಾಯಿದೆ ಅಂತ ಅರ್ಥ. ಸೊ ವೇವ್ಲೆಂತ್ ಇನ್ಕ್ರೀಸ್ ಆಗ್ತಾಯಿದೆ ಅರ್ಥ ಏನಂದರೆ
ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗ್ತಾ ಇದೆ, ವಿ ಆರ್ ಮೂವಿಂಗ್ ಟುವರ್ಡ್ಸ್ ರೈಟ್. ಸೊ ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ರೆಡ್ ಶಿಫ್ಟ್. ಹೌದಾನೆ? ಸೊ ಅಂದರೆ ಯಾವ ಗ್ಯಾಲಕ್ಸಿ ಅಥವಾ ಸ್ಟಾರ್ಸ್ ನಮ್ಮಿಂದ ದೂರ ಓಡ್ತಾವೋ ಅವಳ ಕಲರು ದಿನೇ ದಿನೇ ಏನಾಗ್ತಾ ಹೋಗುತ್ತೆ, ರೆಡ್ ಕಲರ್ ಆಗ್ತಾ ಹೋಗುತ್ತೆ ನಮಗೆ ಬರೋದು. ಹೌದಾನೆ? ಸೊ ನೆಕ್ಸ್ಟ್ ನೋಡೋಣ, ಇಫ್ ದ ಸೋರ್ಸ್ ಈಸ್, if the it is a source, is the observer, is the observer. ಹೌದಾನೆ? if the source moves towards the observer, if the source moves towards the observer ಅಥವಾ observer moves towards the source, ಎರಡು ಒಂದೇ. ಹೌದಾನೆ? ಸೊ ಇಟ್ ಇಸ್ ದ ಒರಿಜಿನಲ್ ಲೈಟ್ ವೇವ್ ಲೆಂತ್. ಅಕಸ್ಮಾತ್ ಹತ್ರ ಬಂದ್ಬಿಡುತ್ತಾ, ಬಿಲ್ ಬಂತು, ನಾವು ದ ಸೋರ್ಸ್ ಈಸ್ ಇಯರ್, ಇಷ್ಟು ಹತ್ರ ಬಂದ್ಬಿಡುತ್ತೆ, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್, ಅವೇನೈತೆ, ಸೊ ವೇವ್ ಲೆಂತ್ ಡಿಕ್ರೀಸಸ್. ವೇವ್ ಲೆಂತ್ ಡಿಕ್ರೀಸಸ್ ಅಂದರೆ ವೇವ್ ಲೆಂತ್ ಹ್ಯಾವ್ ಟು ಕವರ್ ಲೆಸ್ ಡಿಸ್ಟೆನ್ಸ್. ಸೊ ವೇವ್ ಲೆಂತ್ ಡಿಕ್ರೀಸಸ್. ಹೌದಾ? ಅಂದರೆ ಲ್ಯಾಂಬ್ಡಾ ಡಿಕ್ರೀಸಸ್. ಸೊ ಯಾವ್ದು ಲ್ಯಾಂಬ್ಡಾ ಡಿಕ್ರೀಸಸ್, ಹೌದಾ? ಲ್ಯಾಂಬ್ಡಾ ಡಿಕ್ರೀಸಸ್, ಫ್ರೀಕ್ವೆನ್ಸಿ ಇಂಕ್ರೀಸಸ್. ಫ್ರೀಕ್ವೆನ್ಸಿ ಇಂಕ್ರೀಸ್. ಸೊ ಲ್ಯಾಂಬ್ಡಾ ಡಿಕ್ರೀಸ್ ಆಗೋದಂದ್ರೆ ಏನು? ರೆಡ್ ಕಡೆಯಿಂದ ಉಲ್ಟಾ ಹೋಗ್ತಾಯಿದೆ ಅಂತ. ನೀನು ರೆಡ್ಡಿಂದ ಆರೆಂಜ್, ಗ್ರೀನ್, ಬ್ಲೂ, ಇಂಡಿಗೋ, ವಾಯ್ಲೆಟ್ ಈ ಕಡೆ ಹೋಗ್ತಾ ಏನಾಗುತ್ತೆ, ವಿಬ್ ಗೈರಲ್ಲಿ ಇಫ್ ಯು ಮೂವ್ ಟುವರ್ಡ್ಸ್ ಲೆಫ್ಟ್ ದ ವೇವ್ ಲೆಂತ್ ಡಿಕ್ರೀಸಸ್. ಸೊ ವೇವ್ ಲೆಂತ್ ಡಿಕ್ರೀಸ್ ಅಂದರೆ ಫ್ರೀಕ್ವೆನ್ಸಿ ಇಂಕ್ರೀಸಸ್, ಅಂದರೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಬ್ಲೂ ಕಲರ್. ಎಲ್ಲೋನೋ ಗ್ರೀನಲ್ಲಿ ಇರ್ತೀವಿ, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಬ್ಲೂ ಕಲರ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಬ್ಲೂ ಶಿಫ್ಟ್ ಅಂತ ಕರಿತೀವಿ. ಬ್ಲೂ ಶಿಫ್ಟ್, ಇಟ್ ಇಸ್ ಕಾಲ್ಡ್ ಬ್ಲೂ ಶಿಫ್ಟ್. ಹೌದಾನೆ? ಸೊ ಇಫ್ ದ ಲೈಟ್ ಕಲರ್ ಆಫ್ ದ ಸ್ಟಾರ್ಸ್ ಅಥವಾ ಗ್ಯಾಲಕ್ಸೀಸ್ ಮೊದಲು ಎಲ್ಲೋ ಇತ್ತು, ಆಮೇಲೆ ಅದು ಗ್ರೀನ್ ಆಯಿತು, ಆಮೇಲೆ ಬ್ಲೂ ಕಲರ್ ಬರ್ತಾ ಇದೆ, ಅದು ನಮಗೆ ಹತ್ರ ಬರ್ತಾ ಇದೆ ಅಂತ, ನಮಗದು ಹತ್ರ ಬರ್ತಾ, ಅದ್ರ ಮೇಲೆ ಏನು ಸ್ಪೀಡೋಮೀಟರ್ ಇಲ್ಲ ಅಳತೆ ಮಾಡೋಕ್ಕೆ. ಬೈ ಅಬ್ಸರ್ವಿಂಗ್ ದ ಚೇಂಜ್ ಇನ್ ದ ವೇವ್ ಲೆಂತ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ವೆಲಾಸಿಟಿ ಆಫ್ ದ ಗ್ಯಾಲಕ್ಸೀಸ್ ಅಥವಾ ವೆಲಾಸಿಟಿ ಆಫ್ ದ ಸ್ಟಾರ್ಸ್. ಮತ್ತು ಬೈ ಅಬ್ಸರ್ವಿಂಗ್ ದ ಚೇಂಜ್ ಇನ್ ದ ವೇವ್ ಲೆಂತ್ ಆಫ್ ದ ಲೈಟ್, ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ವೆಲಾಸಿಟಿ. ಮತ್ತು ಅವು ನಮ್ಮಿಂದ ಎಷ್ಟು ದೂರದಲ್ಲಿದ್ದಾವೆ, ವೆದರ್ ದೇ ಆರ್ ರೀಚಿಂಗ್ ಟುವರ್ಡ್ಸ್ ಅಸ್ ಅಥವಾ ನಮ್ಮಿಂದ ದೂರ ಹೋಗ್ತದೆ ಅಂತ ನಾವು ಕಂಡುಹಿಡಿಬೋದು. ಹೌದಾನೆ? ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಎಂತ ಕರಿತೀವಿ, ಡಾಪ್ಲರ್ ಎಫೆಕ್ಟ್. ದಿಸ್ ಇಸ್ ಕಾಲ್ಡ್ ಆ್ಯಸ್ ಡಾಪ್ಲರ್ ಎಫೆಕ್ಟ್. ಹೌದಾನೆ? ಅಂದರೆ ದೇರ್ ಇಸ್ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಮತ್ತು ಅಪರೆಂಟ್ ಚೇಂಜ್ ಇನ್ ದ ವೇವ್ ಲೆಂತ್ ಆಫ್ ದ ಲೈಟ್ ಕಮಿಂಗ್ ಫ್ರಮ್ ದ ಸೋರ್ಸ್. ಹೌದಾನೆ? ಸೊ ದೇರ್ ಫೋರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ದ ಫ್ರ್ಯಾಕ್ಷನಲ್ ಚೇಂಜ್ ಎಂತ ಕರಿತೀವಿ ಅದಕ್ಕೆ, ಫ್ರ್ಯಾಕ್ಷನಲ್ ಚೇಂಜ್ in frequency is given by fractional change ಅಂದರೆ change in frequency delta mu divided by the original frequency. This ratio is called as fractional change. ಹೌದಾನೆ? So the fractional change in frequency delta mu by mu will be equal to minus VR divided by C. ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್. ಡೆಲ್ಟಾ ಮ್ಯೂ ಬೈ ಮ್ಯೂ ಅಂದರೆ ಫ್ರ್ಯಾಕ್ಷನಲ್ ಚೇಂಜ್ ಇನ್ ಫ್ರೀಕ್ವೆನ್ಸಿ. ಡೆಲ್ಟಾ ಮ್ಯೂ ಅಂದರೆ ಚೇಂಜ್ ಇನ್ ಫ್ರೀಕ್ವೆನ್ಸಿ, ಮ್ಯೂ ಅಂದರೆ ಒರಿಜಿನಲ್ ಫ್ರೀಕ್ವೆನ್ಸಿ. ದಟ್ ರೇಷಿಯೋ ವಿ ಕಾಲ್ ಇಟ್ as ಫ್ರ್ಯಾಕ್ಷನಲ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು ಮೈನಸ್ ವಿ ಆರ್. ವಿ ಆರ್ ಅಂದ್ರೇನು? ವಿ ಆರ್ ಇಸ್ ದ ರೇಡಿಯಲ್ ವೆಲಾಸಿಟಿ ಆಫ್ ದ ಸೋರ್ಸ್ ವೆನ್, ಹೌದಾನೆ? ವಿ ಆರ್ ಇಸ್ ದ ರೇಡಿಯಲ್ ವೆಲಾಸಿಟಿ ಆಫ್ ದ ಸೋರ್ಸ್ ರಿಲೇಟೆಡ್ ಟು ದ ಅಬ್ಸರ್ವರ್. ಹೌದಾನೆ? ಸೋರ್ಸ್ ಇದೆ, ದಿಸ್ ಇಸ್ ದ ಸೋರ್ಸ್ ಆಫ್ ಲೈಟ್, ದಿಸ್ ಇಸ್ ದ ಅಬ್ಸರ್ವರ್. ಹೌದಾನೆ? ಸೊ ದಿಸ್ ಇಸ್ ದ ರೇಡಿಯಲ್ ಡಿಸ್ಟೆನ್ಸ್. ಸೊ ದ ವೆಲಾಸಿಟಿ ಆಫ್ ದ ಸೋರ್ಸ್ ವಿತ್ ರೆಸ್ಪೆಕ್ಟ್ ಟು observer, that is called as radial, VR, radial velocity of the source with respect to observer, that is VR. C is the velocity of light, C is the velocity of light in vacuum. So this is the very important formula. Avtane? So if you know VR, if you know C, you can calculate the fractional change in frequency. ಅಥವಾ if you know the fractional change in frequency delta mu by mu ಅಥವಾ delta mu ಗೊತ್ತಿದ್ರೆ you can calculate the velocity of that source. ಯಾವುದೋ ಸ್ಟಾರ್ದು ಎಷ್ಟು ಲೈಟ್ ಫ್ರೀಕ್ವೆನ್ಸಿ ಚೇಂಜ್ ಆಯಿತು, ಮೊದಲು ಎಷ್ಟಿತ್ತು, ಎಷ್ಟು ಚೇಂಜ್ ಆಯಿತು ಅಂತ ಗೊತ್ತಿರುತ್ತೆ 1 ಇಯರಲ್ಲಿ. ಹೌದಾ? ದಟ್ ಈಸ್ ಡೆಲ್ಟಾ ಮ್ಯೂ ಬೈ ಮ್ಯೂ ಗೊತ್ತಿರುತ್ತೆ. ವಿ ವಿಲ್ ಬಿ ನೋಯಿಂಗ್ ಸಿ, ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ವಿ ಆರ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ಸ್ ವೆಲಾಸಿಟಿ, ರೇಡಿಯಲ್ ವೆಲಾಸಿಟಿ. ಹೌದಾನೆ? ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಫ್ರ್ಯಾಕ್ಷನಲ್ ಚೇಂಜ್ ಇನ್ ವೇವ್ ಲೆಂತಲ್ಲೂ ಬರೀಬೋದು. ಯು ಕ್ಯಾನ್ ರೈಟ್ ಇಟ್ ಇನ್ ದ ಫ್ರ್ಯಾಕ್ಷನಲ್ ಚೇಂಜ್ ಇನ್ ವೇವ್ ಲೆಂತ್. ವೆಲಾಸಿಟಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಸೊ ಫಾರ್ ಡೆಲ್ಟಾ ಮ್ಯೂ ಬದಲು ಲ್ಯಾಂಬ್ಡಾ, ಮ್ಯೂ ಬದಲು ಡೆಲ್ಟಾ ಲ್ಯಾಂಬ್ಡಾ, ಉಲ್ಟಾ ಆಗುತ್ತೆ ಅಷ್ಟೇ ಅದು. ದಿಸ್ ಇಸ್ ದ fractional change in frequency, that will be equal to minus VR by C, VR by C. ಸೊ ನೀನು ವೇವ್ ಲೆಂತ್ ಬೇಕಾದರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಹೌದಾ? ಇಲ್ಲಿ ಡೆಲ್ಟಾ ಮ್ಯೂ ಮೇಲಿದ್ದರೆ ಡೆಲ್ಟಾ ಮ್ಯೂ ಕೆಳಗಿರುತ್ತೆ, ಡೆಲ್ಟಾ ಲ್ಯಾಂಬ್ಡಾ. ಇಲ್ಲಿ ಮ್ಯೂ ಡಿನಾಮಿನೇಟರ್ಲಿದ್ದರೆ ಲ್ಯಾಂಬ್ಡಾ ನ್ಯೂಮಿನೇಟರ್ ಇರುತ್ತೆ, ಬಿಕಾಸ್ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಹೌದಾನೆ? ಸೊ ದಿಸ್ ಇಸ್ ಫ್ರ್ಯಾಕ್ಷನಲ್ ಚೇಂಜ್ ಇನ್ ಫ್ರೀಕ್ವೆನ್ಸಿ, ಯು ಶುಡ್ ರಿಮೆಂಬರ್. ಹೌದಾನೆ? ಸೊ ದಿಸ್ ನೆಗೆಟಿವ್ ಸೈನ್ ಇದೆಯಲ್ಲ, ಸೊ ಇಫ್ ವಿ ಆರ್ ಈಸ್ ಪಾಸಿಟಿವ್ ವೆನ್ ಸೋರ್ಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್. ನೋಡಿ, ಈ ನೆಗೆಟಿವ್ ಯಾವಾಗಿರುತ್ತೆ ಅಂದರೆ
ಸೋರ್ಸ್ ನಮ್ಮ ಕಡೆ ಬರ್ತಾ ಇದ್ದಾಗ, ಅಬ್ಸರ್ವರ್ ಕಡೆ ಬರ್ತಾ ಇದ್ದಾಗ. ಈಸ್ ಪಾಸಿಟಿವ್ ಯಾವಾಗುತ್ತೆ ಅಂದರೆ ಸೋರ್ಸ್ ನಮ್ಮಿಂದ ದೂರ ಹೋದಾಗ. ನೆನ್ಪಿಟ್ಕೊಳ್ಳಿ ಅಷ್ಟೇ. ನಮ್ಮ ಹತ್ರ ಬಂತು ಅಂದರೆ ನೆಗೆಟಿವ್, ನಮ್ಮಿಂದ ದೂರ ಹೋಯಿತು ಅಂದರೆ ಪಾಸಿಟಿವ್. ದಟ್ ಯು ಶುಡ್ ರಿಮೆಂಬರ್. ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಅಬೌಟ್ ಡಾಪ್ಲರ್ ಎಫೆಕ್ಟ್ ಇನ್ ಲೈಟ್. ಡಾಪ್ಲರ್ ಎಫೆಕ್ಟ್ ಇನ್ ಲೈಟ್, ಹೌದಾನೆ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಕೊಹರೆಂಟ್ ಸೋರ್ಸಸ್. ಎಂಥದ್ದು? ಕೊಹರೆಂಟ್ ಸೋರ್ಸಸ್ ಆಫ್ ಲೈಟ್. ಏನು ಕೊಹರೆಂಟ್ ಸೋರ್ಸಸ್ ಆಫ್ ಲೈಟ್ ಅಂದರೆ ಅಂತ? ಕೊಹರೆಂಟ್, COHERENT, ಕೊಹರೆಂಟ್ ಸೋರ್ಸಸ್. ಸೊ ನಿಮ್ಮ ಮನೇಲೆಲ್ಲ ನೋಡಿರ್ತೀರ, ಒಂದೊಂದು ರೂಮಲ್ಲಿ ಎರಡೆರಡು ಬಲ್ಪ್ ಇರುತ್ತೆ, ಎರಡೂ ಬಲ್ಪ್ ಆನ್ ಮಾಡಿಬಿಡ್ತೀರ, ಹೌದಾನೆ. ಒಂದು ಬಲ್ಪ್ ಇದೆ ಸೋರ್ಸ್ ಆಫ್ ಲೈಟ್, ಹೌದಾನೆ. ಸೊ ಒಂದು ಬಲ್ಪ್, ಯಾವುದೋ ಒಂದು ಬಲ್ಪ್ ಇದೆ, ಸೊ ದಟ್ ಬಲ್ಪ್ ಈಸ್ ಸೋರ್ಸ್ ಆಫ್ ಲೈಟ್. ಇಲ್ಲೊಂದು ಬಲ್ಪ್ ಇರುತ್ತೆ, ದಟ್ ಈಸ್ ಅನದರ್ ಸೋರ್ಸ್ ಆಫ್ ಲೈಟ್, ಹೌದಾ. ದೀಸ್ ಆರ್ ಟೂ ಸೋರ್ಸ್ ಆಫ್ ಲೈಟ್. ಬಟ್ ನಾವು ಮಾತಾಡ್ತಾ ಇರೋದು ಕೊಹರೆಂಟ್ ಸೋರ್ಸಸ್ ಅಂದರೆ ಏನು? ವಾಟ್ ಆರ್ ಕೊಹರೆಂಟ್ ಸೋರ್ಸಸ್? ಕೊಹರೆಂಟ್, ಹೌದಾನೆ. ಅವನು ಹೇಳ್ತಾನೆ ಟೂ ಲೈಟ್ ಸೋರ್ಸಸ್, ಈ ಥರ ಎರಡು ಲೈಟ್ಸು. ದಿಸ್ ಇಸ್ ಒನ್ ಲೈಟ್ ಸೋರ್ಸ್, ದಿಸ್ ಈಸ್ ಅನದರ್ ಲೈಟ್ ಸೋರ್ಸ್, ಹೌದಾನೆ. ಸೊ ಟೂ ಲೈಟ್ ಸೋರ್ಸಸ್ ಆರ್ ಸೆಟ್ ಟು ಬಿ ಕೊಹರೆಂಟ್. ಟೂ ಲೈಟ್ ಸೋರ್ಸಸ್ ಆರ್ said to be coherent. ಎರಡು ಲೈಟ್ ಸೋರ್ಸಸ್ನ ಕೋಹರೆಂಟ್ ಅಂತ ಹೇಳ್ತೀವಿ. ಯಾವಾಗ? ಹೌದಾನೆ. ಇಫ್ ದೇ ಪ್ರೊಡ್ಯೂಸ್ ಲೈಟ್ ವೇವ್ಸ್. ಈಗ ನಾವು ಪ್ರೊಡ್ಯೂಸ್ ಮಾಡೋ ಲೈಟ್ ವೇವ್ಸ್, ಹೌದಾನೆ. ಇಫ್ ದೇ ಪ್ರೊಡ್ಯೂಸ್ ಲೈಟ್ ವೇವ್ಸ್ ಆಫ್ ಸೇಮ್ ಫ್ರೀಕ್ವೆನ್ಸಿ ಅಂದರೆ ಎರಡಿಂದನೂ ಪ್ರೊಡ್ಯೂಸ್ ಆಗಿರೋ ಲೈಟ್ ವೇವ್ಸು, ಇದರಿಂದ ಬರೋ ಲೈಟ್ ವೇವ್ಸು ಮತ್ತು ಇದರಿಂದ ಬರೋ ಲೈಟ್ ವೇವ್ಸು, ಹೌದಾನೆ. ಸೊ ದೇ ಶುಡ್ ಪ್ರೊಡ್ಯೂಸ್ ದ ಲೈಟ್ ವೇವ್ಸ್ ಆಫ್ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ವೇವ್ ಲೆಂತ್ ಸೇಮ್ ಫ್ರೀಕ್ವೆನ್ಸಿ ಇರಬೇಕು ಮ್ಯೂ, ಸೇಮ್ ವೇವ್ ಲೆಂತ್ ಇರಬೇಕು ಲ್ಯಾಂಬ್ಡಾ, ಹೌದಾ. ಸೇಮ್ ಫ್ರೀಕ್ವೆನ್ಸಿ ಆ್ಯಂಡ್ ಸೇಮ್ ವೇವ್ ಲೆಂತ್ ಆ್ಯಂಡ್ ಇನ್ ದ ಸೇಮ್ ಡೈರೆಕ್ಷನ್. ಎರಡು ಲೈಟ್ಸು ವೇವ್ಸು ಒಂದೇ ಡೈರೆಕ್ಷನ್ ಹೋಗಬೇಕು. ಇನ್ ದ ಸೇಮ್ ಡೈರೆಕ್ಷನ್ ವಿತ್, ನೋಡಿ ಮತ್ತೊಂದು ಕಂಡೀಷನ್ ಇದೆ, ವಿತ್ ಕಾನ್ಸ್ಟೆಂಟ್ ಆರ್ ಝೀರೋ ಫೇಸ್ ಡಿಫ್ರೆನ್ಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕೊಹರೆಂಟ್ ಸೋರ್ಸಸ್. ಝೀರೋ ಆರ್ ಡಿಫ್ರೆನ್ಸ್, ವೆರಿ ಇಂಪಾರ್ಟೆಂಟ್, ಹೌದಾನೆ. ಸೊ ವಾಟ್ ಆರ್ ಕೊಹರೆಂಟ್ ಸೋರ್ಸಸ್? ಟೂ ಲೈಟ್ ಸೋರ್ಸಸ್ ಆರ್ ಸೆಟ್ ಟು ಬಿ ಕೊಹರೆಂಟ್. ಹೇಳ್ತಾನೆ define ಅಥವಾ what are coherent sources? The two light sources are said to be coherent if they produce light waves of same frequency. ನೋಡಿ ಎರಡರಿಂದ ಪ್ರೊಡ್ಯೂಸ್ ಆಗಿರೋ ಲೈಟು ಸೇಮ್ ಫ್ರೀಕ್ವೆನ್ಸಿ ಇರಬೇಕು ಮ್ಯೂ, ಆ್ಯಂಡ್ ಸೇಮ್ ವೇವ್ ಲೆಂತ್ ಲ್ಯಾಂಬ್ಡಾ ಸೇಮ್ ಇರಬೇಕು, ವೇವ್ ಲೆಂತು ಸೇಮ್ ಇರಬೇಕು, ಆ್ಯಂಡ್ ಇನ್ ದ ಸೇಮ್ ಡೈರೆಕ್ಷನ್. ಲೈಟ್ ನೋಡಿ ಇದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ, ಈ ಲೈಟ್ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇರಬೇಕು. ಇನ್ ದ ಸೇಮ್ ಡೈರೆಕ್ಷನ್ ವಿತ್ ಕಾನ್ಸ್ಟೆಂಟ್ ಆರ್ ಝೀರೋ ಫೇಸ್ ಡಿಫ್ರೆನ್ಸ್. ಫೇಸ್ ಡಿಫ್ರೆನ್ಸ್ ಇಸ್ ಪೈ, ಹೌದಾನೆ. ಎರಡರ ನಡುವೆ ಫೇಸ್ ಡಿಫ್ರೆನ್ಸ್ ಇಲ್ಲ, ಕಾನ್ಸ್ಟೆಂಟ್ ಇರಬೇಕು ಎರಡು ವೇವ್ಸ್ ನಡುವೆ, ಅಥವಾ ಫೇಸ್ ಡಿಫ್ರೆನ್ಸ್ ಇರಲೇಬಾರ್ದು. ಆ ಥರ ಸೋರ್ಸಸ್ ನಾವು ಕಾಲ್ ಇಟ್ ಆಸ್ ಕೊಹರೆಂಟ್ ಸೋರ್ಸಸ್ ಅಂತ ಕರಿತೀವಿ. ಅದಕ್ಕೆ ಕೊಹರೆಂಟ್ ಸೋರ್ಸಸ್, ಹೌದಾನೆ. ಸೊ ಹಾಗಾದರೆ ಕೊಹರೆಂಟ್ ಸೋರ್ಸ್ನ ಹೌ ಟು ಪ್ರೊಡ್ಯೂಸ್ ಕೊಹರೆಂಟ್ ಸೋರ್ಸಸ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕೇಳ್ತಾನೆ ಹೌ ವಿಲ್ ಯು ಪ್ರೊಡ್ಯೂಸ್ ಕೊಹರೆಂಟ್ ಸೋರ್ಸ್ ಅಂತ, ಹೌದಾ. ಸೊ ದೇರ್ ಆರ್ ಟೂ ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಕೊಹರೆಂಟ್ ಸೋರ್ಸಸ್. ಫಸ್ಟ್ ಮೆಥಡ್ ಈಸ್ ಕಾಲ್ಡ್, ಹೌದಾ, ಡಿವಿಷನ್ ಆಫ್ ವೇವ್ ಫ್ರಂಟ್ ಮೆಥಡ್ ಅಂತ ಕರಿತೀವಿ. ಅದಕ್ಕೆ ಡಿವಿಷನ್ ಆಫ್ ವೇವ್ ಫ್ರಂಟ್ನ ಡಿವೈಡ್ ಮಾಡಿ ವಿ ಕ್ಯಾನ್ ಪ್ರೊಡ್ಯೂಸ್ ಕೊಹರೆಂಟ್ ಸೋರ್ಸಸ್. ಇನ್ನೊಂದು ಸೆಕೆಂಡ್ ಮೆಥಡ್ ಈಸ್ ಡಿವಿಷನ್ ಆಫ್ ಆ್ಯಂಪ್ಲಿಟ್ಯೂಡ್. ಸೊ ನಿಮ್ಮ ಮನೇಲಿ ಎರಡು ಬಲ್ಪ್ ಆಗಿದೆಯಪ್ಪ ಹಾಲಲ್ಲಿ. ಇಫ್ ಯು ಹ್ಯಾವ್ ಟೂ ಬಲ್ಬ್ಸ್ ಇನ್ ಯುವರ್ ಹಾಲ್, ಒಂದೇ ಕಂಪ್ನಿ, ಸೇ ದೇ ಆರ್ ಮೇಡ್ ಅಪ್ ಆಫ್ ಸೂರ್ಯ ಬಲ್ಪ್, ಎರಡು ಸೂರ್ಯ ರೋಶ್ನಿ ಬಲ್ಪ್ಗಳು ಸೂರ್ಯ ಕಂಪ್ನಿದು, ಎರಡು ಸೇಮ್ ವ್ಯಾಟ್, ಸೇ 12 ವ್ಯಾಟ್ LED ಬಲ್ಬ್, ಹೌದಾ. ಸೊ ಒಂದೇ ಅಂಗಡಿ ತಂದೆ, ಒಂದೇ ಬ್ಯಾಚ್, ಒಂದೇ ಇದೆಲ್ಲ ಸೇಮ್ ಡಿಟ್ಟು ಬಲ್ಬ್ಗಳು ಅವೆರಡನ್ನ ಆನ್ ಮಾಡಿಬಿಡ್ತೀಯ. ಅವೆರಡು ಕೊಹರೆಂಟ್ ಸೋರ್ಸಸ್ಸಾ? ನೋ, ದೇ ಕ್ಯಾನಾಟ್ ಬಿ ಕೊಹರೆಂಟ್, ಹೌದು ತಾನೆ. ಸೊ ಯಾಕಂದರೆ ಏನು ಬರ್ತಾಯಿದೆ ಲೈಟ್ ಹೊರಗೆ ಬಲ್ಪಿಂದ, ಅದ್ರ ಫ್ರೀಕ್ವೆನ್ಸಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಅದರೊಳಗೆ ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ದೇರ್ ವಿಲ್ ಬಿ ಸಮ್ ಇನ್ನರ್ಟ್ ಗ್ಯಾಸ್ ಮಾಲಿಕ್ಯೂಲ್ಸ್. ಅವು ಎಷ್ಟು ಯಾವ ಫೇಸಲ್ಲಿದ್ದಾವೆ, ಇನ್ ವಿಚ್ ಫೇಸ್ ಆಫ್ ವೈಬ್ರೇಷನ್, ಅವು ಯಾವ ಥರ ವೈಬ್ರೇಟ್ ಆಗ್ತದೆ ಅನ್ನೋದ್ರ ಮೇಲೆ ವೇವ್ ಲೆಂತ್ ಆಫ್ ದ ಲೈಟ್ ಡಿಪೆಂಡ್ಸ್. ನೀವು ಒಂದೇ ಡಿಟ್ಟು ಬಲ್ಪ್ ಹಾಕಿದ್ರೂ ಅದರಲ್ಲಿರೋ ಮಾಲಿಕ್ಯೂಲ್ಸ್ ಅಥವಾ ಆ್ಯಟಮ್ಸ್ ಅವ್ರ ವೈಬ್ರೇಷನ್ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪನಾದ್ರೂ ದೇರ್ ವಿಲ್ ಬಿ ಸಮ್ ಅದರ್ ಡಿಫ್ರೆನ್ಸ್. ಹೆಂಗೆ, ಇಬ್ಬರು ಟ್ವಿನ್ಸ್ ಇದ್ದಂಗೆ,
ಹೌದಾನೆ. ಇಫ್ ದೇರ್ ಆರ್ ಟೂ ಟ್ವಿನ್ಸ್ ಡಿಟ್ಟು ಒಂದೇ ಥರ ಇರ್ತಾರೆ ನೋಡೋಕ್ಕೆ, ಬಟ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆ ಥರ ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ವಿ ಕ್ಯಾನಾಟ್ ಕಾಲ್ ದೆಮ್ ಆಸ್ ಡಿಟ್ಟು, ದೇ ಕ್ಯಾನಾಟ್ ಬಿ ಕೋಹರೆಂಟ್. ಹೌದಾನೆ. ಅಂದರೆ ನೀನು ರೂಮಲ್ಲಿ ಹಾಲಲ್ಲಿ ಒಂದೇ ಕಂಪ್ನಿ ಒಂದೇ ವ್ಯಾಟೇಜ್ ಇರೋ ಎರಡು ಬಲ್ಬ್ನ ಆನ್ ಮಾಡಿದ್ರು ದೇ ಕ್ಯಾನಾಟ್ ಬಿ ಕೋಹರೆಂಟ್. ಅವೆರಡು ಕೋಹರೆಂಟ್ ಆಗಿ ಸಾಧ್ಯನೇ ಇಲ್ಲ. ಹಾಗಾದ್ರೆ ಹೆಂಗೆ ಪ್ರೊಡ್ಯೂಸ್ ಮಾಡೋದು ಸರ್ ಕೋಹರೆಂಟ್ ಸೋರ್ಸಸ್ ಅಂದರೆ ನೋಡಿ, ಎರಡು ಮೆಥಡ್ ಇದೆ. ಒಂದು ಡಿವಿಷನ್ ಆಫ್ ವೇವ್ ಫ್ರಂಟ್, ಇನ್ನೊಂದು ಡಿವಿಷನ್ ಆಫ್ ಆಂಪ್ಲಿಟ್ಯೂಡ್ ಮೆಥಡ್. ಸೊ ನೋಡೋದಾದ್ರೆ ವಾಟ್ ಈಸ್ ಡಿವಿಷನ್ ಆಫ್ ವೇವ್ ಫ್ರಂಟ್ ಅಂದರೆ ಏನು ಅಂತ. ಹೌದಾ? ಸೇ ಯು ಹ್ಯಾವ್ ಎ ಸೋರ್ಸ್, is the source of light. ನೀವು ಕೊಟ್ಟು ದಿ ಸೋರ್ಸ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಲೈಟ್ ವೇವ್ಸ್. ಇದೇ ಮಾಡ್ತಾ ಇರುತ್ತೆ, ಲೈಟ್ ವೇವ್ಸ್ನ ಬಿಡ್ತಾ ಇರುತ್ತೆ. ದೀಸ್ ಆರ್ ವೇವ್ ಫ್ರಂಟ್ಸ್ ಐ ಹ್ಯಾವ್ ರಿಟರ್ನ್. ಹೌದಾ? ಸೊ ನಾನೇ ಮಾಡ್ಬಿಡ್ತೀನಿ, ಇಲ್ಲೊಂದು ಮುಂದ್ಗಡೆ ಒಂದು ಕಾರ್ಡ್ಬೋರ್ಡಲ್ಲಿ ಒಂದು ಕಾರ್ಡ್ಬೋರ್ಡ್ ತಗೊಳ್ತೀನಿ. ಕಾರ್ಡ್ಬೋರ್ಡಲ್ಲಿ ಎರಡು ಚಿಕ್ಕ ಏನು ಮಾಡ್ಬಿಡ್ತೀನಿ, ರಂಧ್ರಗಳು ಮಾಡ್ತೀನಿ. ದೀಸ್ ಆರ್ ಕಾಲ್ಡ್ ಸ್ಲಿಟ್ಸ್ ಅಂತ ಕರಿತೀವಿ. ರಂಧ್ರಗಳಿಗೆ, ಹೋಲ್ಗಳಿಗೆ ಅಥವಾ ತೂತುಗಳಿಗೆ ಅಂತ ಕರಿತೀವಿ, ಸ್ಲಿಟ್ಸ್ ಅಂತ ಕರಿತೀವಿ. ಹೌದಾನೆ? ಸೊ ಯಾವಾಗ ನೋಡಿ ಲೈಟ್ ವೇವ್ ಬರ್ತಾ ಇದೆ ಮುಂದೆ, ಇಟ್ ಈಸ್ ಕಮಿಂಗ್, ಬರುತ್ತೆ ಬರುತ್ತೆ ಬರುತ್ತೆ. ಸೊ ಬಂತು, ಇಲ್ಲಿಂದ ಸ್ಟಾಪ್ ಆಗುತ್ತೆ. ಬಟ್ ಇವಾಗ ಈ ಒಂದು ಹೋಲಿಂದ ಮತ್ತು ಈ ಒಂದು ಹೋಲಿಂದ ಮತ್ತೆ ಹೊಸ ವೇವ್ಸು ಸ್ಟಾರ್ಟ್ ಮಾಡ್ತಾ, ಮತ್ತು ಹಿಂಗೆ ಹೊಸ ವೇವ್ಸ್ ಇದು ಬರುತ್ತೆ. ಸೊ ಇದರಿಂದ ಇನ್ನೊಂದು ಈ ಕಡೆ ಇಲ್ಲಿಂದ ಮತ್ತೊಂದು ಹೆಂಗಿದೆ. ಹೌದಾ? ಸೊ ಇವಾಗ ಏನು ಎರಡು ನೋಡಿ, ನಾವಿಲ್ಲಿ ನೋಡಿ, ಯು ಆರ್ ಸ್ಟ್ಯಾಂಡಿಂಗ್ ಇಯರ್. ಸೊ ನಾವಿಲ್ಲೆಲ್ಲ ಅಂತ ನೋಡ್ತಾ ಇದ್ದೀವಿ, ಯು ಆರ್ ಅಬ್ಸರ್ವಿಂಗ್ ಫ್ರಮ್ ಇಯರ್. ನಮಗೆ ಅನಿಸುತ್ತೆ ನಮಗೆ ಇದು ಈ ಲೈಟ್ ಗೊತ್ತಿರಲ್ಲ, ವಿಲ್ ನಾಟ್ ಬಿ ಅಬ್ಸರ್ವಿಂಗ್. ನಮಗೆ ಅನಿಸುತ್ತೆ ಸೊ ಎರಡು ಲೈಟಿಂದ ಎರಡು ಲೈಟ್ ಬರ್ತಾ ಇದ್ದಾವೆ, ಲೈಟ್ ವೇವ್ಸ್ ಎರಡು ಕಡೆಯಿಂದ ಬರ್ತಾಯಿ ಅನಿಸುತ್ತೆ. ಬಟ್ ಅದು ಪ್ರೊಡ್ಯೂಸ್ ಆಗಿ ಒಂದೇ ಸೋರ್ಸ್ ಎಸ್ಸಿಂದ. ಹೌದಾನೆ? ಬಟ್ ಫಾರ್ ದಿಸ್ ಪರ್ಸನ್ ಇಟ್ ಅಪಿಯರ್ಸ್ ಟು ಬಿ ಟೂ ಡಿಫ್ರೆಂಟ್ ಸೋರ್ಸಸ್. ಹೌದಾ? ಇವಾಗ ಇವನಿಗೆ ಇವೆರಡು ಸೋರ್ಸ್ ಏನಾಗ್ತವೆ, ದೇ ಅಪಿಯರ್ಸ್ ಟು ಬಿ ಕೋಹರೆಂಟ್. ಅಪಿಯರ್ಸ್ ಅಲ್ಲ, ದೇ ವಿಲ್ ಬಿ ಕೋಹರೆಂಟ್. ಯಾಕಂದರೆ ದೇ ವಿಲ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ದ ಸೇಮ್ ಸೋರ್ಸ್, ದೇ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಫ್ರೀಕ್ವೆನ್ಸಿ. ದೀಸ್ ಟೂ ಲೈಟ್ ವೇವ್ಸ್, ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರು, ದೇ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ವೇವ್ ಲೆಂತ್ ಲ್ಯಾಂಬ್ಡಾ, ದೇ ವಿಲ್ ಬಿ ಮೂವಿಂಗ್ in the same direction, they will be having zero or constant phase difference. So then those two sources will be coherent. ನೋಡಿ ಹೆಂಗೆ ಪ್ರೊಡ್ಯೂಸ್ ಮಾಡೋದು, ಐಡಿಯಾ ಹೆಂಗಿದೆ. ಹೌದಾನೆ? ಸೊ ದಿಸ್ ಇಸ್ ಕಾಲ್ಡ್ ಡಿವಿಷನ್ ಆಫ್ ಎಂಥದ್ದು ವೇವ್ ಫ್ರಂಟ್ ಮೆಥಡ್. ದ ಸೆಕೆಂಡ್ ಮೆಥಡ್ ಇಸ್ ಕಾಲ್ಡ್ ಡಿವಿಷನ್ ಆಫ್ ಆಂಪ್ಲಿಟ್ಯೂಡ್. ಅದೇ ಹೆಂಗೆ, ಅದಿನ್ನೂ ಮಜಾ ಇದೆ. ಡಿವಿಷನ್ ಆಫ್ ಆಂಪ್ಲಿಟ್ಯೂಡ್. ಹೌದಾನೆ? ಸೊ ಯು ಶುಡ್ ಟೇಕ್ ಎ ಗ್ಲಾಸ್ ಸ್ಲ್ಯಾಬ್. ಇದೊಂದು ಗ್ಲಾಸ್ ಸ್ಲ್ಯಾಬ್ ಅಪ್ಪ. ಸ್ಲ್ಯಾಬ್ ಅಂದ್ರೆ ಗೊತ್ತಲ್ಲ, ಇಟ್ಟಿಗೆ, ಗ್ಲಾಸಿಂದ ಮಾಡಿದ ಇಟ್ಟಿಗೆ. ಹೌದಾನೆ? ಸೊ ಇಟ್ ಇಸ್ ಎ ಲೈಟ್ ಫ್ರಂಟ್ ಅಂತ ಹೇಳಿದ್ರೆ ಲೈಟ್ ವೇವ್ ಅಂತ ಹೇಳಿದ್ರೆ, ಇಟ್ ಇಸ್ ಎ ಲೈಟ್ ವೇವ್ ಕಮಿಂಗ್. ಹೌದಾನೆ? ಸೊ ವೆನ್ ಇಟ್ ಫಾಲ್ಸ್ ಆನ್ ದ ಸರ್ಫೇಸ್ ಆಫ್ ದ ಗ್ಲಾಸ್, ಸೊ ಸಮ್ ಪಾರ್ಟ್ ಆಫ್ ದ ಲೈಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್. ಸ್ವಲ್ಪ ಏನಾಗುತ್ತೆ, ಇಟ್ ವಿಲ್ ಗೆಟ್ ರಿಫ್ಲೆಕ್ಟ್ ಆಗಿ ಹಿಂಗೆ ಹೋಗ್ಬಿಡುತ್ತೆ ಸಮ್ ಪಾರ್ಟ್ ಅಂತ. ಹೌದಾನೆ? ಸೊ ಮತ್ತು ಸಮ್ ಪಾರ್ಟ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ಟ್ರಾನ್ಸ್ಮಿಟೆಡ್ ಅಥವಾ ರಿಫ್ರಾಕ್ಷನ್ ಆಗಿ ಒಳಗೋಗುತ್ತೆ. ಸಮ್ ಪಾರ್ಟ್ ಆಫ್ ದ ಲೈಟ್ ವಿಲ್ ಗೆಟ್ ರಿಫ್ರಾಕ್ಟೆಡ್. ಮತ್ತು ಈ ಸರ್ಫೇಸ್ ಮೇಲೆ ಬಿದ್ದಾಗ ಇದರಲ್ಲಿ ಸಮ್ ಪಾರ್ಟ್ ಹೊರಗೆ ಹೋಗುತ್ತೆ, ಇನ್ನೊಂದು ಸ್ವಲ್ಪ ಪಾರ್ಟ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ರಿಫ್ರಾಕ್ಟೆಡ್, ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್. ಇಲ್ಲಿಂದ ಮತ್ತೆ ಇದು ರಿಫ್ಲೆಕ್ಟ್ ಆಗುತ್ತೆ, ಇಟ್ ವಿಲ್ ಗೆಟ್ ಅಗೇನ್ ರಿಫ್ಲೆಕ್ಟೆಡ್. ಹೌದಾನೆ? ಮತ್ತು ದಿಸ್ ಲೈಟ್ ವೇವ್ ಹಿಂಗೆ ಬರ್ತಾ ಇರುತ್ತೆ. ನಾವು ಇಲ್ಲಿಂದ ನಿಂತು ನೋಡ್ತಾ ಇದ್ದೀವಿ, ನಮಗೆ ಅನಿಸುತ್ತೆ ಎರಡು ವೇವ್ಸು ಇಲ್ಲೆಲ್ಲಿಂದನೂ ಬಂದಿದೆ ಅನಿಸುತ್ತೆ. ಎರಡು, ಇದೊಂದು ಸೋರ್ಸು S1, ಇದೊಂದು ಸೋರ್ಸ್ S2 ಇಂದ ಬಂದಿದೆ ಅನಿಸುತ್ತೆ. ಬಟ್ ಬಂದಿರೋದು ಯಾವ ಸೋರ್ಸಿಂದ, ಎಸ್ಸಿಂದನೇ ಬಂದಿರೋವು. ಹೌದಾನೆ? ಬಟ್ ನಮಗೆ ಎರಡು ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದೀಸ್ ಟು ಸೋರ್ಸ್, S1 ಮತ್ತು S2. ಹೌದಾನೆ? ಸೊ ದೀಸ್ ಟು ಲೈಟ್ ವೇವ್ಸ್ ವಿಲ್ ಬಿ ಕೋಹರೆಂಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿವಿಷನ್ ಆಫ್ ಆಂಪ್ಲಿಟ್ಯೂಡ್. ಡಿವಿಷನ್ ಆಫ್ ಆಂಪ್ಲಿಟ್ಯೂಡ್. ಸೊ ದೀಸ್ ಆರ್ ದ ಟೂ ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಕೋಹರೆಂಟ್ ಸೋರ್ಸ್. ಇದೆಲ್ಲ ಕತೆ ಕೇಳಲ್ಲ, ಯು ಶುಡ್ ರಿಮೆಂಬರ್. ಒನ್ ಮೆಥಡ್ ಈಸ್ ಕಾಲ್ಡ್ ಡಿವಿಷನ್ ಆಫ್ ವೇವ್ ಫ್ರಂಟ್, ದಿಸ್ ಫಸ್ಟ್ ಮೆಥಡ್. The other method is called division of amplitude method. These are the two methods of producing coherent sources. ಹೌದಾನೆ? ಸೊ ದ ನೆಕ್ಸ್ಟ್ ಫಿನಾಮಿನಾ ಎಕ್ಸಿಬಿಟೆಡ್ ಬೈ ಲೈಟ್ ಈಸ್ ಇಂಟರ್ಫಿಯರೆನ್ಸ್. ಎಂಥದ್ದು? ಇಂಟರ್ಫಿಯರೆನ್ಸ್. ಸೊ ವಿ ಹ್ಯಾವ್ ಸೀನ್ ರಿಫ್ಲೆಕ್ಷನ್ ಆಫ್ ಲೈಟ್, ವಿ ಹ್ಯಾವ್ ಸೀನ್ ರಿಫ್ರಾಕ್ಷನ್ ಆಫ್ ಲೈಟ್, ವಿ ಹ್ಯಾವ್ ಸೀನ್ ಡಿಸ್ಪರ್ಷನ್ ಆಫ್ ಲೈಟ್, ವಿ ಹ್ಯಾವ್ ಸೀನ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ದೇ ಆಲ್ ವರ್ ಎಕ್ಸ್ಪ್ಲೇನ್ಡ್ by based on ray optics. ಹೌದಾನೆ? ಆಲ್ಸೋ ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಬೈ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್. ಹೌದಾ? ಸೊ ದಿಸ್ ಇಸ್ ದ ಅನದರ್ ಫಿನಾಮಿನ, ದಿಸ್ ಇಸ್ ದ ಫಿಫ್ತ್ ಫಿನಾಮಿನ ಐ ಥಿಂಕ್. ಹೌದಾ? ಫಸ್ಟ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಮತ್ತು ಅದು ಮಾಡಿದ್ವಿ ಸ್ಕ್ಯಾಟ್ರಿಂಗ್ ಮತ್ತು ಡಿಸ್ಪರ್ಷನ್. ನಾವು ನಾಲ್ಕನೇ ಆದಮೇಲೆ ಐದನೇ ಫಿನಾಮಿನ ಇಂಟರ್ಫಿಯರೆನ್ಸ್. ಸೊ ದಿಸ್ ಇಂಟರ್ಫಿಯರೆನ್ಸ್ ಆಫ್ ಲೈಟ್ ಅಂದರೆ ಏನಂತ ನೋಡೋಣ. ದಿಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಬೈ ರೇ ಆಪ್ಟಿಕ್ಸ್. ಲೈಟ್ನ ಒಂದು ರೇ ಅಂತ ಇಟ್ಕೊಂಡು ಈ ಫಿನಾಮಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ವಿ ಕೆನಾಟ್ ಎಕ್ಸ್ಪ್ಲೇನ್. ದಟ್ಸ್ ವೈ ರೇ ಆಪ್ಟಿಕ್ಸ್
ಹೌದಾ. ಸೊ ಇಟ್ ವಾಸ್ ಡಿಸ್ಕಾರ್ಡೆಡ್, ಅಂದರೆ ಲೈಟು ರೇ ಥರ ಹೋಗುತ್ತೆ ಅನ್ನೋ ಜನ ಏನು ಮಾಡೋದು, ಸೈಂಟಿಸ್ಟ್. ಸೊ ರಿಜೆಕ್ಟೆಡ್. ಹೌದಾ. ನೌ ವಿ ಆರ್ ಟಾಕಿಂಗ್ ಆಫ್ ವೇವ್ ಥಿಯರಿ. ಹೌದಾ. ಸೊ ಬೈ ಯೂಸಿಂಗ್ ವೇವ್ ಥಿಯರಿ, ಐಗನ್ಸ್ ವೇವ್ ಥಿಯರಿ, ವಿ ಕ್ಯಾನ್ ಎಕ್ಸ್ಪ್ಲೇನ್ ದ ಇಂಟರ್ಫಿರೆನ್ಸ್ ಆಫ್ ಲೈಟ್ ಯಾಕೆ ಆಗುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ರಿಫ್ಲೆಕ್ಷನ್ ಎಕ್ಸ್ಪ್ಲೇನ್ ಮಾಡಿದ್ವಿ ಬೈ ಯೂಸಿಂಗ್ ಐಗನ್ಸ್ ವೇವ್ ಥಿಯರಿ. ವಿ ಎಕ್ಸ್ಪ್ಲೇನ್ ರಿಫ್ರಾಕ್ಷನ್, ಡಿಸ್ಪರ್ಷನ್ ಎಕ್ಸ್ಪ್ಲೇನ್ ಮಾಡೋದು, ಸ್ಕ್ಯಾಟರಿಂಗ್ ಎಕ್ಸ್ಪ್ಲೇನ್ ಮಾಡೋದು, ಬಟ್ ನಮ್ಮ ಸಿಲೆಬಸ್ಸಲ್ಲಿಲ್ಲ, ಬೇಡ ಅದು. ನಾವು ವಿ ಶಾಲ್ ಎಕ್ಸ್ಪ್ಲೇನ್ ಇಂಟರ್ಫಿರೆನ್ಸ್. ಹಾಗೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ, ವಾಟ್ ಈಸ್ ಇಂಟರ್ಫಿರೆನ್ಸ್ ಅಂದರೆ ಏನು, ಹೌದಾನೆ. ಸೊ ನೋಡಿ, ವೆನ್ ಟೂ ಲೈಟ್ಸ್ ವೇವ್ಸ್ ಆಫ್ ಸೇಮ್ ಫ್ರೀಕ್ವೆನ್ಸಿ, ಐ ವಿಲ್ ರೈಟ್ ದ ಡೆಫಿನೇಷನ್. ವೆನ್ ಟೂ light waves of same frequency ಅಂದರೆ mu, same frequency, and having 0, ಒಂದು ನಂಬರ್ 0 ಬರೋಡೆ ವರ್ಡಲ್ಲೇ ಬರೋದು, 0 or constant phase difference, 0 or constant phase difference. ಹೌದಾ. traveling in the same direction, superpose each other ಅಂದರೆ ಒಂದಕ್ಕೊಂದು ಕೂಡ್ಕೊಂಡ್ಬಿಡುತ್ತೆ. superpose each other. ಹೌದಾ. So in the direction superpose each other, the intensity in the region of superposition, the intensity ಅಂದರೆ ಬೆಳಕಿನ ತೀವ್ರತೆ, ಎಷ್ಟು ಬೆಳಕಿದೆ ನೋಡಿ. ಚಿಕ್ಕ ಬಲ್ಪ್ ಹಾಕಿದ್ರೆ ರೂಮಲ್ಲಿ ಕೆಳಗೆ ಕಡಿಮೆ ಇರುತ್ತೆ ಲೈಟು, ಹೌದಾ. ದೊಡ್ಡ ಬಲ್ಪ್ ಹಾಕ್ಬಿಟ್ರೆ ಕಣ್ಣು ಬಿಡೋಕ್ಕಲ್ಲ, ದಟ್ ಈಸ್ ಕಾಲ್ಡ್ ಇಂಟೆನ್ಸಿಟಿ. ಬೆಳಗ್ಗೆ ಸೂರ್ಯನ ನೋಡ್ಬೋದು ಹತ್ತಿರ, ಸ್ವಲ್ಪ ಹೆಚ್ಚು ಕಡಿಮೆ, ಹೌದಾ, ಕಣ್ಣು ಬಿಡ್ಬೋದು. ಬಟ್ ಮಧ್ಯಾಹ್ನ ಆಗ್ಬಿಟ್ರೆ ವಿ ಕ್ಯಾನಾಟ್ ಸಿ, ಹೊರಗಡೆ ನೋಡೋಕ್ಕಲ್ಲ, ದಟ್ ಈಸ್ ಕಾಲ್ಡ್ ಇಂಟೆನ್ಸಿಟಿ, ಬೆಳಕಿನ ಪ್ರಖರತೆ, ತೀವ್ರತೆ, ಹೌದಾನೆ. ಸೂಪರ್ಪೋಸ್ ಈಚ್ ಅದರ್, ದ ಇಂಟೆನ್ಸಿಟಿ in the region of REGION, the intensity in the region of superposition, ಅಂದರೆ ಎಲ್ಲಿ ಸೂಪರ್ಪೊಸಿಷನ್ ಆಯಿತೋ ಆ ಒಂದು ಪ್ರದೇಶದಲ್ಲಿ, superposition, in the region of superposition, the intensity in the region of superposition gets redistributed. ಅಲ್ಲೇನಾದ್ರು ಇಂಟೆನ್ಸಿಟಿ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೆಂಗೆ? ಬಿಕಮಿಂಗ್ ಮ್ಯಾಕ್ಸಿಮಾ ಅಂದರೆ ಜಾಸ್ತಿ. ಒಂದು ಕಡೆ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ, ಮ್ಯಾಕ್ಸಿಮಾ ಅಂದರೆ ದಟ್ ಈಸ್ ಬ್ರೈಟ್, ಜಾಸ್ತಿ, ಆ್ಯಂಡ್ ಮಿನಿಮಾ ಕಡಿಮೆ ಆಗುತ್ತೆ ಒಂದು ಕಡೆ, ಮಿನಿಮಾ ಅಂದರೆ ಡಾರ್ಕ್. This phenomena is called as interference. ಏನು ಇಂಟರ್ಫಿರೆನ್ಸ್ ಅಂದರೆ ನೋಡಿ, when two light waves of same frequency and having 0 or constant phase difference, ಅಂದರೆ they are traveling in the same direction, they are coherent sources, ಅಂದರೆ ಎರಡು coherent light waves. When they superpose each other, ಯಾವಾಗ ಒಂದಕ್ಕೊಂದು, so it is one say light wave, so this is another light wave. Since say they are coherent, but ಇಲ್ಲಿ coherent ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಡಿಫ್ರೆಂಟ್ ಕಲರ್ ಇದೆ, ಫ್ರೀಕ್ವೆನ್ಸಿ ಚೇಂಜ್ ಇರುತ್ತೆ, ಬಟ್ ನಾನು ಅರ್ಥದಿಂದ ಬರ್ತೀನಿ, ಹೌದಾನೆ. ಸೊ ವೆನ್ ದೇ ಸೂಪರ್ಪೋಸ್, ಎರಡು ಕೂಡ್ಕೊಂಬಿಟ್ರೆ, ಹೌದಾನೆ. ಸೊ ಇನ್ ದಿಸ್ ರೀಜನ್ ಆಫ್ ಇಂಟರ್ಫಿರೆನ್ಸ್, ಎಲ್ಲಿ ಅವು ಸೂಪರ್ಪೋಸ್ ಆಗಿರ್ತವೆ, ಇನ್ ದ ರೀಜನ್ ಆಫ್ ಸೂಪರ್ಪೊಸಿಷನ್, ದೇರ್ ಇಸ್ ರೀಡಿಸ್ಟ್ರಿಬ್ಯೂಷನ್ ಇನ್ ದ ಇಂಟೆನ್ಸಿಟಿ, in the intensity in the region of superposition gets redistributed. ಇಂಟೆನ್ಸಿಟಿ ಏನತ್ತೆ ರೀಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ, ಅಂದರೆ ಅಲ್ಲಿಂದ ಇಲ್ಲಿಗೆ, ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ರೀಡಿಸ್ಟ್ರಿಬ್ಯೂಟ್ ಆಗಿ, ಅಲ್ಲಿ ಕೆಲವು ಕಡೆ ಡಾರ್ಕ್ ಪ್ಯಾಚ್ ಇರುತ್ತೆ, ಇನ್ನೊಂದು ಕಡೆ ಡಾರ್ಕ್ ಮತ್ತು ಬ್ರೈಟ್, ಈ ಥರ ಏನಾಗುತ್ತೆ, ಬಿಕಮಿಂಗ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಇಂಟರ್ಫಿರೆನ್ಸ್. ಇನ್ ದ ನೆಕ್ಸ್ಟ್ ಡಯಾಗ್ರಾಮ್ ಶೋ ದ ಇಂಟರ್ಫಿರೆನ್ಸ್ ಪ್ಯಾಟರ್ನ್. ನೋಡಿ, ಯು ಕ್ಯಾನ್ ಸಿ ಯರ್ ಇಂಟರ್ಫಿರೆನ್ಸ್ ಪ್ಯಾಟರ್ನ್. ನೋಡಿ, ಯು ಕ್ಯಾನ್ ಸಿ ದ ಫಸ್ಟ್ ಡಯಾಗ್ರಾಮ್. ಈ ಫಸ್ಟ್ ಡಯಾಗ್ರಾಮ್ ನೋಡಿ, ದಿಸ್ ದ ಇಂಟರ್ಫಿರೆನ್ಸ್ ಪ್ಯಾಟರ್ನ್. ಅದ ನೋಡಿ, ಇಲ್ಲಿ ಏನಿದೆ, ಬ್ರೈಟ್ ಇದೆ, ಮಧ್ಯೆ ಡಾರ್ಕ್ ಇದೆ, ಬ್ರೈಟ್ ಡಾರ್ಕ್ ನೋಡಿ, ಬ್ರೈಟ್ ಡಾರ್ಕ್ ನೋಡಿ, ಡಾರ್ಕ್ ಇದೆ ಮಧ್ಯದಲ್ಲಿ, ಬ್ರೈಟ್ ಇದೆ, ಡಾರ್ಕ್ ಇದೆ, ಬ್ರೈಟ್, ಮತ್ತು ಬ್ರೈಟಲ್ಲಿ ಮತ್ತೆ ಚಿಕ್ಕ ಡಾರ್ಕು ಬ್ರೈಟ್ ನೋಡೋದು, ಯು ಕ್ಯಾನ್ ಅಬ್ಸರ್ವ್, ಹೌದಾನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ಫಿರೆನ್ಸ್. ನೋಡಿ, ಮತ್ತೆ ಡಾರ್ಕ್ ಬ್ರೈಟ್, ಹೌದಾ, ಡಾರ್ಕ್ ಇದೆ, ಇಲ್ಲಿ ಕಪ್ಪಿದೆ, ಇಲ್ಲಿ ಬೆಳಕು ಬ್ರೈಟ್ ಇದೆ, ಕಪ್ಪಿದೆ ಮತ್ತು ಬ್ರೈಟ್ ಇದೆ, ಹೌದಾ.
ಸೊ ಇಲ್ಲಿ ಮಧ್ಯ ನೋಡಿ, ದಿಸ್ ಇಸ್ ಕಾಲ್ಡ್ ಸೆಂಟ್ರಲ್ ಮ್ಯಾಕ್ಸಿಮಾ. ನೋಡೋಣ ನೆಕ್ಸ್ಟ್ ಬರುತ್ತೆ, ಮತ್ತೆ ಇಲ್ಲಿ ಬ್ರೈಟ್ ಮತ್ತೆ ಅದರ ಬ್ರೈಟಲ್ಲಿ ಮತ್ತೆ ಚಿಕ್ಕ ಹೌದಾ. ಸೊ ದಿಸ್ ಇಸ್ ಕಾಲ್ಡ್ ಏನಂತ ಕರಿತೀವಿ ಇದಕ್ಕೆ, ಇಂಟರ್ಫಿಯರೆನ್ಸ್. ಇದಕ್ಕೆ ಏನಂತ ಕರಿತೀವಿ, ಇಂಟರ್ಫಿಯರೆನ್ಸ್. ನೋಡಿ ದಿಸ್ ಪರ್ಸನ್, ಇವನು ನೀರಲ್ಲಿ ಕೂತ್ಕೊಂಡು ಹೌದಾ, ಒಂದು ಕೈನ ಆ ಕಡೆ ಈ ಕಡೆ ಬಡಿತಾ ಇದ್ದಾನೆ ನೀರು ಮೇಲೆ. ನೋಡಿ ಈಸ್ ಪ್ರೊಡ್ಯೂಸಿಂಗ್ ದ ವಾಟರ್ ವೇವ್ಸ್. ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅವನು, ವಾಟರ್ ವೇವ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಸೊ ಯು ಕ್ಯಾನ್ ಅಬ್ಸರ್ವ್ ದ ವಾಟರ್ ವೇವ್ಸ್. ನೋಡಿ ಇಲ್ಲಿ ನೋಡಿ, ಯು ಕ್ಯಾನ್ ಅಬ್ಸರ್ವ್. ನೋಡಿ ಎಲ್ಲ ಬ್ರೈಟ್ ಕಾಣ್ತಾ ಇದೆ, ಇಲ್ಲಿ ಡಾರ್ಕ್ ಇಷ್ಟು ಜಾಗದಲ್ಲಿ. ಮತ್ತೆ ನೋಡಿ ಬ್ರೈಟ್ ಮತ್ತೆ ಇಲ್ಲಿ ಡಾರ್ಕ್ ಹೌದಾ, ಯು ಕ್ಯಾನ್ ಅಬ್ಸರ್ವ್. ಸೊ ದೂರದಲ್ಲಿ ನೋಡಿ ಇದೆಲ್ಲರೂ ಬ್ರೈಟ್ ಮತ್ತು ಡಾರ್ಕ್. ಕೆಲವು ಕಡೆ ಬ್ರೈಟ್ ಕಾಣ್ತಾ ಇದೆ, ಕೆಲವು ಕಡೆ ಡಾರ್ಕ್ ಕಾಣ್ತಾ ಇದೆ. ಅಂದರೆ ಇದು ಪ್ರೊಡ್ಯೂಸಿಂಗ್ ದ ಇಂಟರ್ಫಿಯರೆನ್ಸ್ ಪ್ಯಾಟರ್ನ್ ಹೌದಾ. ಸೊ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ದಿಸ್ ಪರ್ಸನ್. ಒಂದೇ ಫೋಟೋ ಇಲ್ಲಿದೆ, ಇಲ್ಲಿ ನೋಡಿ ಹೌದಾ. ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ಒನ್ ಸೋರ್ಸ್ ಆಫ್ ಲೈಟ್, ದಿಸ್ ಈಸ್ ಅನದರ್ ಸೋರ್ಸ್ ಆಫ್ ಲೈಟ್. ಎರಡು ಸೋರ್ಸ್ ಆಫ್ ಲೈಟ್, ದೇ ಆರ್ ಪ್ರೊಡ್ಯೂಸಿಂಗ್ ದ ಲೈಟ್. ನೋಡಿ ಇಲ್ಲಿ ಹೋಗ್ತಾ ಏನಾಗುತ್ತೆ, ಇಲ್ಲಿ ಇಂಟೆನ್ಸಿಟಿ ಕಡಿಮೆ, ನೋಡಿ ಎಲ್ಲ ಇಂಟೆನ್ಸಿಟಿ ಜಾಸ್ತಿ ಇಲ್ಲಿ ಹೌದಾ. ಸೊ ನೋಡಿ ಥರ ಜಾಸ್ತಿ ಕಡಿಮೆ ಮಧ್ಯೆ ಗ್ಯಾಪ್ ಇದೆ ಹೌದಾ. ಸೊ ಇಲ್ಲಿ ಕಡಿಮೆ ಇಂಟೆನ್ಸಿಟಿ, ಇಲ್ಲಿ ಜಾಸ್ತಿ ಇಂಟೆನ್ಸಿಟಿ, ಕಡಿಮೆ ಇಂಟೆನ್ಸಿಟಿ ಜಾಸ್ತಿ ಇಂಟೆನ್ಸಿಟಿ, ಗ್ಯಾಪು ಮತ್ತು ಬ್ರೈಟ್, ಗ್ಯಾಪ್ ಮತ್ತು ಡಾರ್ಕ್ ಮತ್ತು ಬ್ರೈಟ್, ಡಾರ್ಕ್ ಮತ್ತು ಬ್ರೈಟ್, ಡಾರ್ಕ್ ಮತ್ತು ಬ್ರೈಟ್ ಹೌದಾ. ದಿಸ್ ಇಸ್ ಕಾಲ್ಡ್ ಇಂಟರ್ಫಿಯರೆನ್ಸ್. ಏನಂತ ಕರಿತೀವಿ ಅದಕ್ಕೆ, ಇಂಟರ್ಫಿಯರೆನ್ಸ್. ನೋಡಿ ಯು ಕ್ಯಾನ್ ಸಿ ದ ಇಂಟರ್ಫಿಯರೆನ್ಸ್ ಪ್ಯಾಟರ್ನ್ ಈ ಥರ ಇಲ್ಲಾಗುತ್ತೆ. ಯು ಕ್ಯಾನ್ ಸಿ ಇಟ್ ಬ್ಯೂಟಿಫುಲಿ. ಸೊ ದಿಸ್ ಪರ್ಸನ್ ಏನು ಮಾಡಿದಾನೆ, ಇಂಟರ್ಫಿಯರೆನ್ಸ್ ಪ್ಯಾಟರ್ನ್ ಪ್ರೊಡ್ಯೂಸ್ ಮಾಡಿದಾನೆ ಅವನು ಹೌದಾ. ಸೊ ಇದು ಪ್ರೊಡ್ಯೂಸ್ ನೋಡಿ ಇಲ್ಲಿ ಡಾರ್ಕ್ ಮತ್ತು ಬ್ರೈಟ್. ನೋಡಿ ಇಲ್ಲಿ ಕಪ್ಪುದು, ಇಲ್ಲಿ ಬ್ರೈಟ್, ಕಪ್ಪು ಬ್ರೈಟ್, ಕಪ್ಪು ಬ್ರೈಟ್. ಇಲ್ಲೂ ಅಷ್ಟು ಯು ಕ್ಯಾನ್ ಸಿ ಇದೆಲ್ಲ ಫುಲ್ ಬ್ಲ್ಯಾಕು, ಇಲ್ಲೆಲ್ಲ ಫುಲ್ ಬ್ರೈಟ್, ಡಾರ್ಕ್ ಮತ್ತು ಬ್ರೈಟ್, ಡಾರ್ಕ್ ಮತ್ತು ಬ್ರೈಟ್ ನೋಡ್ತಾ ಹೋಗಿ ಹೌದಾ. ನೋಡಿ ಇಲ್ಲಿ ಎರಡು ಸೋರ್ಸ್ ಇದೆ, ದಿಸ್ ಇಸ್ ಒನ್ ಸೋರ್ಸ್, ದಿಸ್ ಅನದರ್ ಸೋರ್ಸ್. ಎರಡು ವೇವ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಹೋಗ್ತಾ ಏನಾಗ್ತವೆ, ಅವೆರಡು ದೂರ ಹೋಗ್ತಾ ಜಸ್ಟ್ ಲೈಕ್ ವಾಟರ್ ವೇವ್ಸ್. ನೋಡಿ ಇಲ್ಲಿ ಡಾರ್ಕ್ ಎಲ್ಲ ಡಾರ್ಕ್ ಆಯಿತು, ಇಲ್ಲಿ ಬ್ರೈಟ್ ಆಯಿತು, ಡಾರ್ಕ್ ಆಯಿತು ಬ್ರೈಟ್ ಆಯಿತು. ದಿಸ್ ಇಸ್ ಕಾಲ್ಡ್ ಇಂಟರ್ಫಿಯರೆನ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ಫಿಯರೆನ್ಸ್ ಹೌದಾನೆ. ಸೊ ಇಂಟರ್ಫಿಯರೆನ್ಸ್ ಆಗಬೇಕು ಅಂದರೆ ಎರಡು ಸೋರ್ಸ್ ಇರಬೇಕು. ಬೋತ್ ದ ಸೋರ್ಸಸ್ ಶುಡ್ ಬಿ ಎಂಥ ಸೋರ್ಸ್ ಅವೆರಡು, ದೇ ಶುಡ್ ಬಿ ಕೋಹರೆಂಟ್ ಸೋರ್ಸಸ್, ಕೋಹರೆಂಟ್ ಸೋರ್ಸಸ್. ಸರ್ ಮತ್ತು ಮನೇಲಿ ನಾನು ಹಾಲಲ್ಲಿ ಎರಡು ಒಂದೇ ಥರ ಲೈಟ್ ಆನ್ ಮಾಡಿಬಿಟ್ಟೆ ಸರ್, ಯಾಕೆ ಈ ಥರ ಡಾರ್ಕು ಮತ್ತು ಬ್ರೈಟು ಬ್ಯಾಂಡ್ ಕಾಣಲ್ಲ ಗೋಡೆ ಮೇಲೆ, ಯಾಕೆ ಬರೀ ಗೋಡೆ ವೈಟಾಗಿ ಕಾಣ್ತಾ ಇರುತ್ತೆ, ಬ್ರೈಟಾಗಿ ಕಾಣ್ತಾ ಇರುತ್ತೆ, ಅಲ್ಲಿ ಯಾಕೆ ಈ ಥರ ಪ್ಯಾಚ್ಗಳು ಕಾಣ್ತಾ ಇಲ್ಲ, ಈ ಥರ ಯಾಕೆ ಬ್ಯಾಂಡ್ಸ್ ಕಾಣ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಕಾಣಲ್ಲ ಅಂದರೆ ಆಗಲೇ ಹೇಳಿದೆ, ಬಿಕಾಸ್ ದೋಸ್ ಟು ಸೋರ್ಸಸ್ ಆರ್ ನಾಟ್ ಕೋಹರೆಂಟ್. ಅಕಸ್ಮಾತ್ ಅವು ಕೋಹರೆಂಟ್ ಆಗಿಬಿಟ್ರೆ ಯು ವಿಲ್ ಅಬ್ಸರ್ವ್ ದ ಬ್ಯಾಂಡ್ ಫಾರ್ಮೇಷನ್, ಡಾರ್ಕ್ ಮತ್ತು ಬ್ರೈಟ್, ಡಾರ್ಕ್ ಮತ್ತು ಬ್ರೈಟ್. ದಟ್ ಫಿನಾಮಿನಾ ಕಾಲ್ ಇಟ್ ಆಸ್ ಏನಂತ ಕರಿತೀವಿ ಅದಕ್ಕೆ, ಇಂಟರ್ಫಿಯರೆನ್ಸ್. ಹಾಗಾದ್ರೆ ನೋಡೋಣ ಯಾಕೆ ಆ ಥರ ಡಾರ್ಕ್ ಮತ್ತು ಬ್ರೈಟ್ ಆಗುತ್ತೆ, ಯಾಕೆ ಆಗಬೇಕದು ಹೌದಾ. ಸೊ ದಟ್ ಈಸ್ ಕಾಲ್ಡ್ ಎ ಥಿಯರಿ ಆಫ್ ಇಂಟರ್ಫಿಯರೆನ್ಸ್. ಏನಂತ ಕರಿತೀವಿ ಅದಕ್ಕೆ, ಥಿಯರಿ ಆಫ್ ಇಂಟರ್ಫಿಯರೆನ್ಸ್ ಹೌದಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ಥಿಯರಿ ಆಫ್ ಇಂಟರ್ಫಿಯರೆನ್ಸ್. ಸೊ ವಿ ಶಾಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಸೆಷನ್. ಆಲ್ರೆಡಿ 40 minutes ಆಯಿತು, ಸೊ ಬೋರ್ ಆಗ್ಬಿಡುತ್ತೆ ನಿಮಗೆ. ಸೊ ಥಿಯರಿ ಆಫ್ ಇಂಟರ್ಫಿಯರೆನ್ಸ್ನ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.